ಇದು ನೆನ್ನೆ ಕತೆ. ನೆನ್ನೆದೇ 1.5 ಗಂಟೆ ಇದೆ. ಇದನ್ನು ಮತ್ತೆ ರೆಕಾರ್ಡ್ ಮಾಡೋದು ಬೇಡ ಅಂತ ರೆಕಾರ್ಡ್ ಮಾಡಿರಲ್ಲ 6 ಗಂಟೆ ನಂತರ. ಇದು ಸಾಯಂಕಾಲ ಮಲಗುವಾಗ 2 ಇನ್ಸಿಡೆಂಟ್ಗಳನ್ನು ರೆಕಾರ್ಡ್ ಮಾಡಿದ್ದೀನಿ. ಒಂದು ಮೈಸೂರು ರಿಫ್ರೆಶ್ಮೆಂಟ್ ಅವರ ಮಗ ಇರ್ಬೋದು ಅನ್ಸುತ್ತೆ, ಅವ್ರ ಜೊತೆ ಒಂದು ಹುಡುಗ ಬಂದಿದ್ದ. ಅವನು ವಾಕಿಂಗ್ ಮಾಡೋ ನೆಪದಲ್ಲಿ ಬಂದವನು ನೀವೇನು ಸರ್ಕಸ್ ಅವರ ಅಂತ ಕೇಳ್ತಾನೆ. ಅವ್ನು ಯಾಕೆ ಕೇಳ್ತಾನೆ ಅಂದರೆ, ಮೊನ್ನೆ ನಾನು ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಆವಾಗ ಇವರು ರೌಂಡ್ಸ್ ಆಗ್ತಾಯಿದ್ರು, ಅದಕ್ಕೋಸ್ಕರ ಇವರು ಸರ್ಕಸ್ ಅವರ ಅಂತ ಅವಮಾನ ಮಾಡೋಕ್ಕೋಸ್ಕರ ಕೇಳಿದ್ದು. ಮತ್ತು ಇನ್ನೊಂದು, ನಾನು ಮಲಗೋ ಜಾಗದಲ್ಲಿ ಸಾಯಂಕಾಲ ಮಲಗೋಕ್ಕೂ ಬಿಡದೆ 9 ಗಂಟೆ ಆದರೂ ಯಾರೊಬ್ಬ ಕೂತ್ಕೊಂಡು ಮೊಳೆ ಹೊಡಿತಾ ಇದ್ದ ಫೋನಲ್ಲಿ. 2 ವೀಡಿಯೋಗಳನ್ನು ರೆಕಾರ್ಡ್ ಮಾಡಿದ್ದೀನಿ. ಇದು ನೆನ್ನೆಗೆ ಸಂಬಂಧಪಟ್ಟಿದ್ದು. ಇದು ಮುಖ್ಯದಲ್ಲೇ ಇವತ್ತೊಂದು ಮೈಸೂರು ತಿಂಡೀಸ್ ಅಲ್ಲ, ಮೈಸೂರು ರಿಫ್ರೆಶ್ಮೆಂಟ್ ಮೇ ಬಿ. ಮೂರೇ ರೌಂಡ್ ಕೊಟ್ಟೋದ್ರು. ಆ್ಯಕ್ಚುಲಿ 3 ರೌಂಡ್ ಮಾಡ್ತಿರಲಿಲ್ಲ, ಜಾಸ್ತಿ ರೌಂಡ್ ಹೊಡಿತಾ ಇದ್ದ ಅವನು. ಇವತ್ತೇ ಫಸ್ಟ್ ಅದೆಲ್ಲ ಬಂದು ಕರ್ಕೊಂಬಂದಿರೋದು ಅವನು. ದೇವ್ರ ಕ್ಲೀನ್ ಮಾಡೋದಕ್ಕೆ ಇನ್ನೊಬ್ಬ ಹೊಸದಾಗಿ ಶುರು ಮಾಡಿಕೊಂಡು. ಇದು ಕುಂದ ಮತ್ತು ಕಂದನ ಬಲಂಗೋಚಿ ಇಬ್ಬರು ಪಾರ್ಕಲ್ಲಿ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಡೆ ಬರ್ಬೋದು, ಬಂದಾಗ ಕವರ್ ಮಾಡೋದು. ಇವಾಗ ಅಲ್ಲಿ ಪೆಟ್ಟಿ ಅಂಗಡಿ ಇದೆಯಲ್ಲ, ಅದು ಸ್ವಪ್ನ ಬುಕ್ ಹೌಸ್. ಭೈರವ ಅವನ ಹೆಸರೇನಪ್ಪ ಹೆಸರು ಷಣ್ಮುಗಂ ಗಾಡಿ. ಆ್ಯಕ್ಚುಲಿ ರೋಡ್ ಜುಪಿಟರ್ ಸರ್, ಇದೇ ಗಾಡಿ. ಇವನಾದಲ್ಲ, ಇವನು ಅಡ್ಡಾಡಿಕೆ ಬಂದ. ಅಲ್ಲಿ ಕೈಲೇನೋ ಸಾಮಾನು ಇಟ್ಕೊಂಡಿದ್ನಲ್ಲ, ಪೇಸ್ಟ್ ಬ್ರಷು ಸೋಪ್ಗಳು, ಅದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಆ ಪೆಟ್ಟಿ ಅಂಗಡಿಯಿಂದ ಜೊತೆಲೇ ಬಂದಿದ್ದು ಅಲ್ಲೇ ಅಂತ ಇದು ಅಡ್ಡಾಡಿಗೆ ಬಂದು. ಅಂದರೆ ನಾನೇ ಅಡ್ಡಾಡಿಗೆ ಬರ್ತಾಯಿದ್ದೀನಿ ಅನ್ನೋ ರೀತಿ, ಅವ್ನು ಅಡ್ಡಾಡಿಗೆ ಬರ್ತಾಯಿದ್ದ ಸೊಳ್ಳೆ ಮಗ, ನಾನೇ ಅವ್ನಿಗೆ ಅಡ್ಡಾಡಕ್ಕೆ ಬರ್ತಾಯಿದ್ದೀನಿ ಅನ್ನೋ ರೀತಿ ಬೇಜಾರು ವ್ಯಕ್ತಪಡಿಸೋದು ಆ ಥರ. ಎಂತೆಂಥ ಮಿಲ್ಟ್ರಿ ಊಟ ಆಡ್ತಾರೆ ಅಂದರೆ ಈ ಕಡೆ ಏರಿಯಾ ಬರದೇ ಇರಲಿ ಅಂತ. ಆ್ಯಕ್ಚುಲಿ ಇದು ಶ್ರುತಾ ಬಳ್ಳಾಳ್ದು ಮತ್ತು ಅವಳು ಅಕ್ವೈರ್ ಮಾಡ್ಕೊಂಡಿರೋ ಜಾಗ ಅಲ್ವಾ. ಆ್ಯಕ್ಚುಲಿ ಅಲ್ಲೊಂದು ಕವರ್ ಮಾಡಬೇಕಾಗಿತ್ತು. ಅವ್ರದ್ದು ಅಂಗಡಿ ಇದೆಯಲ್ಲ ಶ್ರುತಾ ಬಳ್ಳಾಳ್ದು, ಇನ್ನೊಂದು ಅಂಗಡಿ. ಅಲ್ಲಿ ಅಂಗಡಿ ಮುಂದೆ ರಾಜೇಶ್ದು ರಾಯಲ್ ಎನ್ಫೀಲ್ಡ್, ರಾಜಶೇಖರ ಕಲೀಗ, ಅವನು ಚಿಕ್ಕ ಕಸಿನ್ ಇದ್ದಾನಲ್ಲ, ಅವನದು ಇದಿತ್ತು, ರಾಯಲ್ ಎನ್ಫೀಲ್ಡ್ ಗಾಡಿ ನಿಲ್ಲಿಸಿದ್ರು. ಅದು ಕವರ್ ಮಾಡಬೇಕಾಗಿತ್ತು, ಕವರ್ ಮಾಡಲಿಲ್ಲ ನಾನು. ಸುಮ್ಮನೆ ತಲೆ ಕೆಡಿಸ್ಕೊಳ್ಳಿಲ್ಲ, ಅದೆಲ್ಲ ವೆರಿ ಕಾಮನ್. ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ. ಅಲ್ಲಿಂದ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಇವರು ಸ್ವಲ್ಪ ಮುಂದಕ್ಕೆ ಹೋಗಿ ಬೇಜಾರು ವ್ಯಕ್ತಪಡಿಸ್ತಾಯಿದ್ರು, ಅದಕ್ಕೋಸ್ಕರ ಕವರ್ ಮಾಡಿದೆ. ಆ್ಯಕ್ಚುಲಿ ಇವರು ಕಮಿಷನರ್ ಆಫೀಸಲ್ಲಿ ನನ್ನನ್ನು CCV ಕಮಿಷನರ್ ಆಫೀಸ್ ಅವ್ರನ್ನ 28 ಮಾರ್ಚ್ ಕರ್ಕೊಂಡೋಗಿ ನಿರಾಶ್ರಿತ ಪರಿಹಾರ ಕೇಂದ್ರ ಸೇರಿಸಿದ ಸಮಯದಲ್ಲಿ ಎವಿಡೆನ್ಸ್ ಎಲ್ಲ ಡಿಲೀಟ್ ಮಾಡಲ್ಲ. ಇದೇ ರೋಡಲ್ಲಿ ಕವರ್ ಮಾಡಿದ್ದು ಎವಿಡೆನ್ಸ್ಗಳನ್ನ ಡಿಲೀಟ್ ಮಾಡಿದ್ದು. ಇದೇ ರೋಡಲ್ಲಿ ಡಿಲೀಟ್ ಮಾಡಿರೋದು. ಆ್ಯಕ್ಚುಲಿ ಅವ್ರನ್ನ ತೆಗೆದ ಮೇಲೆ ಒದ್ದರೆ ಪೊಲೀಸರನ್ನ ಒಳಗಾಕೊಂಡು ಅವಾಗ ಗೊತ್ತಾಗುತ್ತೆ ಯಾವ ವೀಡಿಯೋಗಳನ್ನ ಡಿಲೀಟ್ ಮಾಡೋದು ಅಂತ. ಜಾಸ್ತಿ ಪ್ರಮಾಣದ ವೀಡಿಯೋಗಳನ್ನ ಡಿಲೀಟ್ ಮಾಡಿದರೆ, ಯಾವುದೆಲ್ಲ ಡಿಲೀಟ್ ಮಾಡಿದರೆ ಐಡಿಯಾ ಇಲ್ಲ. ಅವನು ಅದು ಸಾಮಾನು ತೋರ್ಸೋಕ್ಕೋಸ್ಕರ ನಿಂತಿರೋ ಸೊಳ್ಳೆ ಮಗ. ಅವನು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಝೀಬ್ರಾ ಕ್ರಾಸಲ್ಲಿ ಹೋದರೆ ಕರೆಕ್ಟಾಗಿ ಸ್ಟ್ರೈಟಾಗಿ ಕಾಣ್ತದೆ, ಕಾಡಲಿ ಅಂತ ನಿಂತ್ಕೊಂಡಿರೋದವ. ಹೋಗೋಕ್ಕೆ ಎಲ್ಲ ಸರಿ. HS 4815. ಸಾಬಾತು ತೋರಿಸೋದಷ್ಟೇ ಅಲ್ಲ, ಹೊಡ್ಕೊಂಡು ಹೋಗೋದು ಕೂಡ ಝೀಬ್ರಾ ಕ್ರಾಸ್ ಮೇಲೆ. ನಿಂತ್ಕೊಂಡಿದ್ದಾಳಲ್ಲ ಈ ಹುಡುಗಿ, ಇಂಡಿಯನ್ TV ಯಶಸ್ವಿನಿ ಡ್ರೆಸ್ ಕೊಡೋದು. ನಾನು ಆ್ಯಕ್ಚುಲಿ ಇಲ್ಲಿ ಊಟ ತೊಗೊಳೋದಿಲ್ಲ,
ಇನ್ನು ಕೆ ಆರ್ ಹಾಸ್ಪಿಟ್ಲ್ ಮುಂಭಾಗ ಊಟ ತೊಗೊಳೋದಿಲ್ಲ ಅಂತ ಬರ್ತಾ ಇರಲಿಲ್ಲ. ಇವತ್ತು ಈ ಕಡೆ ಬಂದೆ. ಆ್ಯಕ್ಚುಲಿ ನೆನ್ನೆ ಇಡೀ ದಿನ ಒಂಚೂರು ಊಟ ಸಿಗಲಿಲ್ಲ, ಅದಕ್ಕೋಸ್ಕರ. ಆ್ಯಕ್ಚುಲಿ ಸಾಯಂಕಾಲ ಎಗ್ ರೈಸ್ ಸಿಕ್ಕಿತ್ತು ಒಂದು, ಅಲ್ಲಿ ಇವತ್ತು ಬೆಳಿಗ್ಗೆ ಬಂದೆ. ಸೊ ಅದಕ್ಕೋಸ್ಕರ ನೀನು ಯಶಸ್ವಿ ಅಂತ ತೋರಿಸೋದಕ್ಕೋಸ್ಕರ ಅಥವಾ ಅಲ್ಲಿ ಡ್ರೆಸ್ ಕೋಡ್ ಬಂದು ನಿಂತ್ಕೊಂಡಿರೋದು. ಮೈಸೂರಲ್ಲಿ ಸೂರ್ಯ ಉಡ್ದೇ ಇದ್ದರು, ಇಲ್ಲಿ ಊಟ ಮಾಡುವಾಗ ಇವರಂತೂ ಬಂದೇ ಬರ್ತಾರೆ. A09F5292 9252. ಇದು ಆ್ಯಕ್ಚುಲಿ ಬಿಷಪ್ ಚಾಮುಂಡಿ ಬೆಟ್ಟದ ಕಳ್ಪೂಜಾರಿಗಳಿದಾರಲ್ಲ, ಆ ಪೂಜಾರಿಗಳು ಪಾಪ ಕೆಲಸ ಮಾಡ್ತಾಯಿದೆ ಗಾಡಿ. ಬಾಯಲ್ಲಿ ಹೇಳಿ ಕೇಸರಿ ಸರಿಯಾಗಿದೆ ಅಡ್ವರ್ಟೈಸ್ಮೆಂಟ್. ಮುಂದೆ ಟೈಟಲ್ ಥೀಮ್ ಇದು, ಮುಂದೆ ನಜೀರ್ಬಾದ್ ಟೈಟಲ್ ಥೀಮ್ ನೋಡೋದು, ಮುಂದೆ ನಿಂತ್ಕೊಂಡು ನೋಡೋದು ನೋಡಿ ಅಂತ ಅಂದಿತ್ತು. ಆ್ಯಕ್ಚುಲಿ ಚಾಮುಂಡೇಶ್ವರಿ ಕೃಪೆ ಅಂತ ಗಾಡಿ ಹೋಯ್ತು ಇಲ್ಲಿ ಕರೆಕ್ಟಾಗಿ ಬಸ್ ಮುಂದೆ. ಮತ್ತು ಇನ್ನೊಂದು ಡಿಸಡ್ವಾಂಟೇಜ್ ಏನಂದರೆ ಟೈಗರ್ ಬಿಸ್ಕೆಟ್ ₹3 ಟೈಗರ್ ಬಿಸ್ಕೆಟ್ ಇಶ್ಯೂ ಮಾಡ್ತಾಯಿದ್ರು. ನನಗೆ ಅದು ಸಿಕ್ಕಲಿಲ್ಲ. ನನಗೆ ಸನ್ಫೀಸ್ಟ್ ಸಿಕ್ತು. ಆ್ಯಕ್ಚುಲಿ ಟೈಗರ್ ಸಿಕ್ತು, ಸನ್ಫೀಸ್ಟ್ ಸಿಕ್ಕಲಿಲ್ಲ. ಸನ್ಫೀಸ್ಟ್ ಮರಿಗೋಲ್ಡ್ ಬಿಸ್ಕೆಟ್ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ₹5 ಯಾವುದೋ. ಸೊ ನನಗೆ ಅದು ಸಿಕ್ಕಲಿಲ್ಲ, ಇದು ಸಿಕ್ತು. ಅದು ಎಷ್ಟು ರೂಪಾಯಿದು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಚಿಕ್ಕದು, ಅದು ಕೂಡ ಚಿಕ್ಕದೆ, ಅದು ಸಿಕ್ಕಲಿಲ್ಲ, ಇದು ಸಿಕ್ತು. ಸೊ ಅದಕ್ಕೋಸ್ಕರ ಅಲ್ಲಿ ಇನ್ನೊಂದು ವೀಡಿಯೋ ಕವರ್ ಮಾಡೋದನ್ನಲ್ಲ, ಅಲ್ಲಿ ಇಂಡಿಯನ್ ಟಿ ವಿ ಯಶಸ್ವಿನಿ ಕಾಣಿಸ್ಕೊಟ್ಟು ಸೇಮ್ ರಿಲೇಟೆಡ್ ಅದು. ನಾನು ಬರ್ತಾರ ಆಟಿಟ್ಯೂಡು ಇಲ್ಲಿ ಬರೋರಲ್ಲ. ಇನ್ನೊಂದೇನಂದರೆ ಡಿಸಡ್ವಾಂಟೇಜ್, ಒತ್ತರಿಸ್ಕೊಂಡು ಹೋಗ್ತಾರೆ. ಹುಡುಗರುಗಳು ಬರ್ತಾರ ನೋಡೋಕೆ ಗೊತ್ತಾಗುತ್ತೆ, ಟಚ್ ಮಾಡ್ಕೊಂಡು ಹೋಗೋದು. ಎಷ್ಟೊಂದು ಸರಿ ತಟ್ಟೆನ ಹಿಂಗೆ ತಳ್ಕೊಂಡು ಹೋಗಿದ್ದಾರೆ, ಆ ಮಟ್ಟಿಗೆ ಟಚ್ ಮಾಡ್ಕೊಂಡು ಹೋಗೋದು. ಹುಡುಗರದು ರೂಲ್ಸ್ ಅಂತ, ಟಿ ಶರ್ಟ್ ಮೇಲೆ ರೂಲ್ಸ್ ಅಂತ ಇದೆ. ಸ್ವಲ್ಪ ಹತ್ರ ಬಂದು ಆ ಕಡೆಗೆ ಹೋಗಿದ್ದು ಈ ಕಡೆ ಬಂದ ಕ್ಯಾಮ್ರಾದ ರೆಕಾರ್ಡ್ ಮಾಡ್ತಾರೆ ಗೊತ್ತಾಗುತ್ತೆ. ನಾನು ಒಡೆಯರ್ಸ್ ವಾಚ್ ಅದು. ನಾನು ಹೇಳಿಲ್ವಾ ನಜೀರ್ಬಾದ್ ಟೈಟಲ್ ಥೀಮ್ ಮತ್ತು ವಾಚ್ ಅಂತ ಇನ್ನೆರಡು ತೋರಿಸ್ಕೊಂಡಲ್ಲ. ಒಡೆಯರ್ಸ್ ವಾಚ್ ಮತ್ತು ಒಡೆಯರ್ ಎರಡು WWE ಸೀರೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ವಾಚ್ ಅಂದರೆ ನೋಡು ಅಂತ ಇವ್ರ ಲೆಕ್ಕಾಚಾರ. ಸೊ ಅದಕ್ಕೋಸ್ಕರ ವಾಚ್ ಆ್ಯಟಿಟ್ಯೂಡ್ ಆಗಿ ವಾಚನ್ನು ತೋರಿಸ್ತಾರೆ, ಸಿಂಬಲ್ ಆಗಿ. ವಾಚ್ ತೋರಿಸೋದು ಅಂದರೆ ನೋಡು ಅಂತ. ಸೊ ಇವರು ಮುಂದೆ ನೋಡು ಅಥವಾ ನೋಡೋದಕ್ಕೋಸ್ಕರ ನಿಂತಿರೋದು. ನಜೀರ್ಬಾದ್ ಟೈಟಲ್ ಥೀಮ್ ಕೂಡ ಆಗುತ್ತೆ. ಮುಗಿತಾ ಇದ್ದಾನೆ ಸುಳೆ ಮಗ ಲಾಸ್ಟ್ ಅವನಿಗೆ. ಇದೆಲ್ಲ ಆರ್ಗನೈಸ್ ಇದು ನನಗೋಸ್ಕರನೇ ಆರ್ಗನೈಸ್ ಮಾಡೋದಲ್ಲ, ಟ್ರೈಂಡ್ ಇದು. ಇವ್ರುಗಳಿಗೆಲ್ಲ ಇದೇ ಕೆಲಸ. ಸ್ಪಾಟು ಮತ್ತು ಟೈಮ್ ಹೇಳ್ಬಿಡ್ತಾರೆ. ಅವ್ರಿಗೆಲ್ಲ ಮುಂಚೆನೇ ಟ್ರೈನಿಂಗ್ ಕೊಟ್ಟಿರ್ತಾರೆ, ಇಂಥವ್ರು ಇಂಥ ಕೆಲಸಗಳು ಅಂತ ಟ್ರೈನಿಂಗ್ ಕೊಟ್ಟಿರ್ತಾರೆ, ಅಸೈನ್ಮೆಂಟ್ಗಳು. ಸೊ ಇವ್ರಿಗೆ ಯಾವ ಸ್ಪಾಟಲ್ಲಿ ಯಾರನ್ನು ಟಾರ್ಗೆಟ್ ಮಾಡಿ ಯಾವ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ, ಆ ಸ್ಪಾಟಲ್ಲಿ ಆ ಟೈಮ್ಗೆ ಹೋಗಿ ಆ ಟಾರ್ಗೆಟೆಡ್ ಪರ್ಸನ್ ಹತ್ರ ಅವ್ರು ಕೆಲಸ ಮಾಡಿ ಮುಗಿಸ್ಬಿಟ್ಟು ಹೋಗ್ತಾರೆ ಅಷ್ಟೇ. ಯಶುತಾ ಅವ್ರದ್ದು ಇನ್ನೊಂದು ಅಂಗಡಿ, ನಾನು ಆಗಲೇ ಹೇಳ್ದಿಲ್ವಾ ಅಲ್ಲಿ ರಾಜೇಶ್ ಅಂಗಡಿ ನಿಂತಿತ್ತು ಅಂತ. 905655 ಏನಕ್ಕೆ ಅದು 90 ನಿಲ್ಲಿಸಿರೋದು ಅಂದರೆ ಸುರೇಶ ಮತ್ತು ಅವರ ಮಗ ಸೂರ್ಯಪುತ್ರ ವರ್ಣನ ಬಲಂಗೋಚಿಗಳು ಮತ್ತು ಅದು ರಾಜಶೇಖರನ ಬಲಂಗೋಚಿ ರೆಪ್ರೆಸೆಂಟೇಟಿವ್. ಅಂದರೆ ಅವ್ರನ್ನ ಡಿಫೆಂಡ್ ಮಾಡ್ತಾರೆ ಅಂತ ಅರ್ಥ. ಅದೇ ಶ್ರುತ ಅವರ ಅಂಗಡಿ ಅದು. ED6543 ಈ ಹುಡುಗರು ವರ್ಣನರ ಅಂಗಡಿಯಲ್ಲಿ ಟೀ ಕುಡ್ಕೊಂಡು ಈಚೆ ಬರ್ತಾರೆ ಅವರು. ಇದು 907521. ಕ್ಯಾಮ್ರಾ ನೋಡ ಆಚೆ ಹೋಗಿದ್ದು, ಆ ಕಡೆ ಹೋಗಿದ್ದಿಲ್ಲ, ಸ್ಟ್ರೈಟ್ ಬರ್ತಾರೆ ಅವರು. HD ಕಾರ್ಪೊರೇಷನ್ ಕತೆ ಇದು ಪಕ್ಕಕ್ಕಿರಲಿ. ತೆಗೆದಿದ್ದೇನೆಂದರೆ ಇಲ್ಲಿ ಲೈಕ್ ಈ ಪಾಯಿಂಟ್ ಬರ್ತಿದ್ದಂಗೆ ಸೌಂಡ್ ಮಾಡ್ತಾನೆ, ಕುಯ್ ಹಾಕೊಂಡು. ವುಡ್ ಕಟ್ ಮಾಡೋದು ಮಿಷಿನ್ ಇದೆಯಲ್ಲ, ಅದರಲ್ಲಿ ಟ್ರನ್ನ ಸೌಂಡ್ ಮಾಡ್ತಾನೆ. ಸಡನ್ನಾಗಿ ತಿರುಗಿ ನೋಡ್ತೀನಿ. ಆ್ಯಕ್ಚುಲಿ ಸೇಫ್ಟಿ ಮೆಷರ್ಸ್ಗೂ ತಿರುಗಿ ನೋಡ್ತೀನಿ, ಯಾಕಂದರೆ ಈ ಕಡೆಯಿಂದ ಸಡನ್ನಾಗಿ ವೆಹಿಕಲ್ ಬರ್ಬೋದು ಅನ್ನೋ ವೆಹಿಕಲ್ ಬರೋ ಪಾಸಿಬಿಲಿಟೀಸ್ ಇರುತ್ತೆ. ಅದಕ್ಕೋಸ್ಕರ ತಿರುಗಿ ನೋಡ್ತೀನಿ. ಸೊ ತಿರುಗಿ ನೋಡಿದ ತಕ್ಷಣ ಆ ಸೊಳ್ಳೆ ಮಗ ಕೂತ್ಕೊಂಡು ಫ್ಲ್ಯಾಶ್ ಮಾಡ್ತಾನೆ. ಅದು ನೋಡಿದ್ನೋ ನೋಡಲಿಲ್ವೋ ಅಂತಲೂ ನೋಡ್ಕೊತಾನೆ. ಇದು ಕುಮುದ ಮತ್ತು ಕನ್ನಡ ಬಾಲಂಗುಚ್ಚಿ. ಹೆಬ್ಬಳ್ಳಿ ಮಗ ಫ್ಲ್ಯಾಶ್ ಮಾಡೋದು ಈಗಲೂ ಹಾಗೆ, ಅದೇ ಮಿಡಲ್ಗೋಟ್ ಆಟ ಆಡ್ತಾರಲ್ವ. ಇದು ಪೊಲೀಸ್ ಅವ್ರದ್ದು ಅದೇ ಕತೆ. ಶುಗರ್ ಕ್ಯಾನ್ ಅಲ್ಲಿ ಪೊಲೀಸ್ ಅವ್ರದ್ದು ಅದೇ ಕತೆ. ಈ ಬಡ್ಡಿ ಮಗನ ಮಕ್ಕಳನ್ನ ತೊಳ್ಕೊಡ್ತಾನೆ ಅಂತಿತ್ತು.
ಹಿಂಗೇನೆ ಸಡನ್ನಾಗಿ ಸೌಂಡ್ ಮಾಡೋದು. ಆ್ಯಕ್ಚುಲಿ ಇವಾಗಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ನೆನ್ನೆ ಸ್ಟೋರಿ. ಇವತ್ತು ಕೂಡ ಷಣ್ಮುಗಮ್ ಹೋಟ್ಲಲ್ಲಿ ಟೀ ಕುಡಿಲಿಲ್ಲ ಬಂದೆ. ಸೊ ಅದಕ್ಕೋಸ್ಕರ ಆ್ಯಟಿಟ್ಯೂಡ್. ಆಗಲೇ ಇದು ಶಬ್ದ ಕೂಡ ಆಗುತ್ತೆ, ಸೌಂಡು ಪಿಂಗ್ ಅಂತ ಸೌಂಡಾಗಿ ತಿರುಗಿ ನೋಡೋದಷ್ಟೇ ಇವನು ಫ್ಲ್ಯಾಶ್ ಮಾಡಿದ್ದು. ಸೊ ಎಲ್ಲ ಯಥಾ ಪ್ರಕಾರ ನೆನ್ನೆ ಥರ ಅಲ್ಲಿ ಪೊಲೀಸು ಗೋಡನ್ ತೋರಿಸ್ಕೊತಿರೋದು. ಇಲ್ಲಿ ಸಿಟಿ ಕಾರ್ಪೊರೇಷನು ಅಪ್ಪ ಯಾವ ರೇಂಜಲ್ಲಿ ಕಾಟ ಕೊಡ್ತಾರೆ ಬಡ್ಡೈಕ್ಳು ಅಂದರೆ ಎಂಥ ಮೆಂಟ್ರಿಗೂಟಾಟಗಳು ಆಡ್ತಾರೋ ಶಿವ. ನಮಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಇವ್ರು, ಕಾಟ ತಡೆಯೋಕ್ಕಾಗದೆ ಆ ರೇಂಜಿಗೆ ಕಾಟ ಕೊಡ್ತಾರೆ ಬಡ್ಡಿ ಮಕ್ಕಳು. ಸಿಟಿ ಕಾರ್ಪೊರೇಷನ್ ಸೇಮ್ ನೆನ್ನೆ ಹೊರಡ ಅಂಗಡಿಯಿಂದ ಈಚೆ ಬಂದಾಗ ಊಟಿ ಕುಡಿದೇ ಬಂದಾಗ ಏನೇನು ನಡೀತು ಆ್ಯಸ್ ಇಟ್ ಈಸ್ ಎಲ್ಲ ಹಾಗಾಗೇ ನಡೀತಾ ಇದೆ. ಅಲ್ಲಪ್ಪ ದುಡ್ಡು ಎಣಿಸೇ ನಿಂತ್ಕೊಂಡಿದ್ದಾನೆ, ದುಡ್ಡು ಕೊಡೋದಿಲ್ಲ ನನಗೆ ಅಂತ ಅರ್ಥ. ಅದು ಕೊಡಲ್ಲ, ಅಲ್ಲಿ ಮಂಡಿನೇ ತೋರಿಸ್ಕೊಂಡು ಹೋಗ್ತಾನೆ, ಅವನು ಸನ್ನೆ ಮಾಡ್ಕೊಂಡು ಹೋದ. ದುಡ್ಡು ಯಾರು ಸುಮಂಗಲಿ ಇಲ್ಲೂ ಒಂದು ಸುಮಂಗಲಿ ಇದೆಯಾ, ಇದು ಬೇರೆಯವ್ರ ಸುಮಂಗಲಿ, ಇದು ಮೇ ಬಿ ಇದು ಸುಮಂಗಲಿ ಸಿಲ್ಕ್ಸ್ ಇದೆಯಲ್ಲ, ಇಲ್ಲಿ ಕೆಳಗೆ ಮುಂದೆ ನಿಂತ್ಕೊಂಡು ದುಡ್ಡು ಎಣಿಸ್ತಾವನು ಅವನು. ಏನಂದರೆ ನನಗೆ ದುಡ್ಡು ಕೊಡೋದಿಲ್ಲ ಅಂತ ಅರ್ಥ. ಯಾರೋ ದುಡ್ಡು ಕೊಡೋದಿಲ್ಲ, ಟೀ ಕುಡಿಯೋಷ್ಟು ದುಡ್ಡು ಕೊಡೋಲ್ಲ ಯಾರು ಅಂತ ಅರ್ಥ. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ, ಅದು ಎದುರಿಸ್ತಾ ಇರೋದು ಯಾರು ಹರ್ಚ್ಕೊಂಡು. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ, ಎದುರಿಸ್ತಾ ಇರೋದು, ಎದುರಿಸ್ತೀವಿ ಆ ಥರ ಅಂತ. ಅಯ್ಯಪ್ಪ ಭಯಂಕರ ಆಟ ಆಡ್ತಾರೆ ಇವರು. ಇದು ಷಣ್ಮುಗಮ್ ಕೊಡಿಸಿದ್ದ ಸ್ಲಿಪ್ಪರು ಬ್ಲ್ಯಾಕ್ ಕಲರು. ಇದು ವರ್ಣ ಬಾಲಂಗುಚ್ಚಿ. ಷಣ್ಮುಗಮ್ ಕೊಡಿಸಿದ್ದ ಬಾಲಂಗುಚ್ಚಿ ಸ್ಲಿಪ್ಪರ್ಗಳಿದು. ಪುಟ್ಟಲಕ್ಷ್ಮಿ ಆ್ಯಕ್ಚುಲಿ ಲಕ್ಷ್ಮಮ್ಮ ಅವ್ರ ರೀತಿ ಇರೋದಕ್ಕೆ ನೋಡೋದಕ್ಕೆ ಲಕ್ಷ್ಮಮ್ಮ ಥರ ಇರೋರು ವ್ಯಕ್ತಿ ಇಲ್ಲಿ ಪಾಸ್ ಆದ್ರು. ಆ್ಯಕ್ಚುಲಿ ಅದು ಕವರ್ ಮಾಡೋಕ್ಕೆ ಹೋಗಲಿಲ್ಲ. 650 ಇದು ಅದು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆ್ಯಕ್ಚುಲಿ ಇದು ಈ ನೆಲ್ಲಿ ನೀರನ್ನು ನಿಲ್ಲಿಸೋದನ್ನು ಈ ವಾಷಿಂಗ್ ಇದಿದೆ ಅಂಗಡಿ ಇದೆ, ಮೂನಾ ಮತ್ತು ಕಂದನ ಬಾಲಂಗುಚ್ಚಿ. ಇದನ್ನು ಕ್ಲೀನ್ ಮಾಡಿ ನೀರು ಈಚೆಗೆ ಬಿಡ್ತಾರೆ. ಆ್ಯಕ್ಚುಲಿ ಇದನ್ನು ಅವಾಯ್ಡ್ ಮಾಡಬೇಕು. ಸಿಟಿ ಕಾರ್ಪೊರೇಷನ್ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ, ಯಾರು ಇವತ್ತವರೆಗೆ ಅಬ್ಜೆಕ್ಷನ್ ಮಾಡಿಲ್ಲ ಅಂದ್ಕೊಳ್ತೀನಿ. ಸನ್ಲೈಟ್ ಕ್ಲೀನಿಂಗ್ ಆ್ಯಂಡ್ ಡ್ರೈ ಕ್ಲೀನಿಂಗ್ ಏನೋ ಅಂಗಡಿ ಇದು. ನಾನು ಬುದ್ಧಿ ಬಂದಾಗಿಂದ ಐತೆ ಕೊಡಿ, ಇದು ಹಿಂಗೆ ಐತೆ, ಬುದ್ಧಿ ಬಂದಾಗಿರಲಿ ಹಿಂಗೆ ಐತೆ. ಈ ಕಥೆನೂ ಹಿಂಗೇ ಬರ್ತಾ ಇರೋದು. ಅಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ, ನಿಲ್ಲಿಸ್ಬೇಕದು. ನಾವು ಓಡಾಡೋ ರೋಡಲ್ಲಿ ಅತಿ ಹೆಚ್ಚು ದರಿದ್ರವಾದ ಟ್ರಾಫಿಕ್ ಅಂದರೆ ಇದು ಇಷ್ಟ ಆಗಲ್ಲ, ಗರಡ ಮಾಲ್ ಮುಂದೆ ಎಲ್ಲ ಬ್ಯಾರಿಕೇಡ್ಸ್ ಎಲ್ಲ. ಅದು ಯಾರು ಇಂಟೆನ್ಷನಲ್ಲಿ ಇರ್ತಾರೋ ಏನೋ ಹೇಳಿಲ್ಲಪ್ಪ. ಮುಂದುಗಡೆ ಹೋದ ಗಾಡಿ 10F42 ಇರಬೇಕು, ಸಿಕ್ಕಾಬಟ್ಟೆ ಹೊಗೆ ಅದು. 2 ಗಾಡಿಗಳು, ಅದು KSRTC ರೆಡ್ ವೆಹಿಕಲ್ಗಳು, 2 ದರಿದ್ರ ಹೊಗೆಗಳು. ಹಿಂದ್ಗಡೆ ಹೋಯ್ತಲ್ಲ ಅದಕ್ಕಿಂತ ಮುಂದ್ಗಡೆ ಹೋಗಿ ನೋಡ್ಬೇಕಿತ್ತು. ಅವ್ನು ಬೇಕಂತಾನೆ ಆಕ್ಸಿಲೇಟರ್ ರೈಸ್ ಮಾಡ್ದ ಅಂತ ಅಂದ್ಕೊಳ್ತೀನಿ. ಹೊಗೆ ಬಿಡೋದಕ್ಕೋಸ್ಕರನೇ ಹೆವಿ ಹೊಗೆ. ಎಷ್ಟು ಅಂದರೆ ತುಂಬ ಹೋಯ್ತಿಲ್ಲ. ಕಾಲು ಎಳ್ಕೊಂಡು ಹೋಗ್ತಾ ಇರೋದು ಅವನು. ಹೋಂಡಾ ಆ್ಯಕ್ಟಿವ್ ಅಂದರೆ ಎಳ್ಕೊಂಡು ಹೋಗ್ತೀವಿ, ನಿನ್ನ ಕರ್ಕೊಂಡು ಹೋಗ್ತೀವಿ ಅಂತ ಆ ಕಡೆಗೆ. ಈ ಗಾಡಿ ಹೋಯ್ತಲ್ಲ, ಎಲ್ಲ ಗಾಡಿಗಳು ರೈಟ್ ಸೈಡ್ಗೆ ಹೋಗಿತ್ತು. ಅವನು ಕಾಲು ಎಳ್ಕೊಂಡು ಹೋಗ್ತಿರೋನು ರೈಟ್ ಸೈಡ್ಗೆ ಹೋಗ್ತಾ ಇರೋದು. ನಿನ್ನ ಎಳ್ಕೊಂಡು ಹೋಗ್ತೀವಿ, ನಂಜನಗೂಡಿಗೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. 10A4856 ಗಾಡಿ ಆಟೋ. 10A4856 ಇದು ಹೋಗ್ತಾಯಿದ್ದಲ್ಲ, ಆಟೋ ಅಲ್ಲ, ಅದು ಮಿನಿ ಲಾರಿ ಟಾಟಾದು. ಆ ಬಸ್ಸಿಂದ ಹೋಗ್ತಾರೆ, ರೆಡ್ ಬಸ್ಸಿಂದ ಪಾಸ್ ಆಗ್ತಾಯಿದ್ದಲ್ಲ, ಅದು ಹೊಡ್ಕೊಂಡೋದ, ಆಲ್ಮೋಸ್ಟ್ ಹೊಡ್ಕೊಂಡೋದ. ಇವನು ಮತ್ತು ತುಲ್ನಾಕ್ಕೆ ಇಲ್ಲ, ಅವನು ಹಿರಿಟೇಜ್ ನಾಗರಿಕ. ಚಾಮುಂಡೇಶ್ವರಿ ಬಾಲಂಗುಚ್ಚಿ, ಕೃಷ್ಣನ ಬಾಲಂಗುಚ್ಚಿ ಸಾಮಾನು ತೋರಿಸ್ತಾ ಕೂತಾರೋದು. ಆ್ಯಕ್ಚುಲಿ ಇವನು ಬೆಳಗ್ಗೆಯಿಂದ 4ನೇನೋ 5ನೇನೋ ಇರಬೇಕು. ಪಾರ್ಕಲ್ಲಿ ಒಬ್ಬ ಹಂಗೆ ತೋರಿಸ್ಕೊಂಡು ಕುಂತಿದ್ದ. ಸೀಬೆಕಾಯಿ, ಅದು ಸೀಬೆಕಾಯಿ ಅಂದರೆ ಚಾಮುಂಡೇಶ್ವರಿ ಬೇಕಾಯಿ ಅಂತ.
ಅಯ್ಯೋ ಒಬ್ಬ ಇದ್ದಾನೆ ಚಾಮುಂಡಿ ಬೆಟ್ಟದ ಗಲ್ಪೂಜಾರಿ. ಇವ್ರುಗಳು ಇದ್ರದ್ದು ಕಿಶೋರ್ ಅವರು ಇವರೆಲ್ಲ ಅಲ್ಲೇ ನಡೆಸಿದಾರಲ್ಲ ಕಿಶೋರ್ ಅವರು ಬಿಷಪ್ ಕಡೆಯವರು, ಅದಕ್ಕೆ ಇಬ್ಬರು ಬರ್ತಾ ಇರೋದು. ಐಕ್ಯೂಬ್ ಸ್ಟ್ಯಾಂಡ್ ಫಾರ್ IQB ಅಂತ. ಬಿನ ನಾನು ಶೆಡ್ಯೂಲ್ ಮಾಡ್ತೀನಿ ಅಂತ ಅವನು ಅಲ್ಲಿ ರಿವರ್ಸ್ ತೊಗೊಂಡಿದ್ದು. ಅಂದರೆ ಸ್ಟ್ರೈಟ್ ಸಿಗ್ನಲ್ ಬಿದ್ದೋಗಿತ್ತು, ಅದಕ್ಕೋಸ್ಕರ ಆನ್ ಮಾಡ್ದೆ, ಅಲ್ಲಿಗೆ ಹೋಗಿ ಕ್ರಾಸ್ ಮಾಡ್ಕೊಬಂದ. ಮಧ್ಯ ಜಾಗ ಇದೆಯಲ್ಲ, ಅಲ್ಲೇನೋ ಜಾಗ ಮಾಡ್ಕೊಂಬಿಟ್ಟಿದ್ದಾರೆ, ಅಲ್ಲೋಗಿ ಅಲ್ಲಿ ಯೂ ಟರ್ನ್ ತೊಗೊಂಡು ಬಂದಿದ್ದು IQB ಅವನು. ಅಂದರೆ ನವೀನ್ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರು, ನಾವು ಇಲ್ಲೀಗಲ್ ಆದರೂ ಸರಿ ರಾಂಗ್ ವೇನಲ್ಲಾದರೂ ಸರಿ ಒಳಗಡೆ ಬರ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸಿದ್ದು ಸುಲ್ತಾನ್. ಸುಂದರ ಟ್ರಾನ್ಸ್ಪೋರ್ಟ್ ಅವನೇನೋ ಹೆಚ್ಚು ಕಮ್ಮಿ ಮಾಡಿದ್ದಾನೆ ಲಾರಿಯವನು, ಸೊ ಅವನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಇಲ್ಲಿ ಹುಡುಗರು ಇಲ್ಲೇ ಇದ್ದಾರೆ, ಅಲ್ಲಿ ಬಿಷಪ್ದು ಇಬ್ಬರು ಹುಡುಗರು ನಡ್ಕೊಬರ್ತಾ ಇದ್ದಾರೆ, ಕಿಶೋರರು ಅಂತ ಹೇಳಿಲ್ವಾ ಅವನು. ಇದು ಆ್ಯಕ್ಚುಲಿ ಏನಕ್ಕೆ ಇದು ಮಾಡ್ತಾ ಇರೋದು ಅಂದರೆ, ನಾನು ಆ್ಯಕ್ಚುಲಿ ಇದೇ ಟ್ರಕ್ಕಲ್ಲಿ ವ್ಯಾನಿಟಿ ವ್ಯಾನ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಓಎಸಿಸ್ ವ್ಯಾನಿಟಿ ವ್ಯಾನ್. ಅದಕ್ಕೋಸ್ಕರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಇದು. ಗೊತ್ತಿಲ್ಲ, ಯಾರಿಗೋ ಹೊಡ್ಕೊಂಬಂದಿರಂಗೆ ಅವನು. KA 20 AC 6028 ಅದು ಪ್ರಥಮ್. ಈ ಗಾಡಿ ಮೇಲೆ ಪ್ರಥಮ್ ಅಂತ ಇದೆ. ಆದರೆ ಮೊದಲು ಅವನಿಗೆ ಆಮೇಲೆ ನಿನಗೆ ಅಂತ. ಆದರೆ ಮೊದಲು ಈಗ ಅವ್ನಿಗೆ ಹೊಡಿತಾ ಇದ್ದೀವಿ, ಆ್ಯಟಿಟ್ಯೂಡ್ ಫಾರ್ಮಲ್ಲ ಇದು. ಮೊದಲು ಅವ್ನಿಗೆ ಹೊಡಿತಾ ಇದ್ದೀವಿ, ಆಮೇಲೆ ನಿನ್ಗೆ ಹೊಡಿತೀವಿ ಅಂತ ಆ್ಯಟಿಟ್ಯೂಡ್. ಸರ್ ಗೊತ್ತಿಲ್ಲ, ಯಾರೋ ಹೊಡ್ಕೊಂಬಂದಿರ್ಬೇಕು, ಆಕ್ಸಿಡೆಂಟ್ ಮಾಡ್ಕೊಂಬಂದಿರಬೇಕು ಹೊಡಿತಾ ಇದ್ದಾರೆ. ನನ್ನ ಕೇಳೋದಾದರೆ ಅದೆಲ್ಲ ನಾಟಕ, ತಲೆ ಕೆಡಿಸ್ಕೊಬಿಡಿ ಹೋಗಿ. KA 50 MC 6875 ಪ್ರಥಮ್ ಬ್ಲೆಂಕೆಟ್. ಅವಾಗ ಬರ್ತಾ ಇರ್ತಾ ಇದರಿಂದ ಏನೋ ಇದೆ ನೋಡೋಣ. ಭರತ್ ಬೆನ್ಸ್ ಅಂದರೆ ಅವನು ಅಲ್ಲಿಗೆ ಹೋಗ್ತಾನೆ ಅಂತ. ಇಲ್ಲಿಗೆ ಒಡೆಯರ್ ನೆಟ್ವರ್ಕ್ಗೆ ಭರತ ಹೋಗ್ತಾನೆ, ಒಡೆಯರ್ ನೆಟ್ವರ್ಕ್ಗೆ ಭರತ ಇರ್ತಾನೆ, ಹೀಗಾಗಿ ಇದಾಗುತ್ತೆ ಅಂತ. ಫಸ್ಟ್ ಪ್ರಥಮ್ ಅವ್ನು ಹೊಡಿತಾ ಇದ್ದೀನಿ, ಸೆಕೆಂಡ್ ದ್ವಿತೀಯ ನೀನು ಬೀಳುತ್ತೆ ಏಟು ಅಂತ. ಇಲ್ಲಿವರೆಗೆ ಲಿಫ್ಟ್ ಈಸಿಯಾಗಿ ಸಿಗ್ತಿಲ್ಲ, ಇನ್ನು ಮುಂದೆ ಸಿಗ್ತಾ ಇಲ್ಲ. ಇಲ್ಲಿವರೆಗೆ ಲಿಫ್ಟ್ ಯಾಕೆ ಈಸಿಯಾಗಿ ಸಿಕ್ತು ಅಂದರೆ, ಅಲ್ಲಿ ಫಸ್ಟ್ ಲಿಫ್ಟ್ ನಂಗೆ ಸರಿಯಾಗಿ ಸಿಕ್ಕಿಲ್ಲ, ಈಸಿ ಸಿಕ್ಕಿಲ್ಲ ಅಂದಿದ್ದಿದೆ. ನಾನು ಬರ್ತಾನೆ ಇರಲಿಲ್ಲ, ಅಲ್ಲೇ ಉಳ್ಕೊಂಡ್ಬಿಡ್ತಾ ಇದೆ. ನಾಳೆ ಬೆಳಿಗ್ಗೆ ಟ್ರೈನಲ್ಲಿ ಬರ್ತಾಯಿದ್ದೆ. ಸೊ ಅದಕ್ಕೋಸ್ಕರ ನನ್ನಲ್ಲಿ ಇಲ್ಲಿ ರೋಡಲ್ಲಿ ಲಾಕ್ ಮಾಡೋಕ್ಕೋಸ್ಕರ ಫಸ್ಟ್ ಲಿಫ್ಟ್ ಈಸಿಯಾಗಿ ಕೊಟ್ಬಿಟ್ರು. ಸೊ ಇಲ್ಲಿ ಲಾಕ್ ಆಗೋದೆ. ಇನ್ನೊಂದು ಡಿಸಡ್ವಾಂಟೇಜ್ ಇಲ್ಲಿ ಏನು ಅಂದರೆ, ಅಲ್ಲಿ ಉದ್ದಕ್ಕೂ ಮರಗಳಿಲ್ಲ. ನಮ್ಮದು ಫುಲ್ಲು ಸುಳ್ಳ ಮಗನೇ, ಇಲ್ಲಿಂದ ಉದ್ದಕ್ಕೂ ಮರಗಳಿಲ್ಲ. ಅದು ಕಣ್ಣು ಉಚ್ಕೊಂಡು ಹೋಗ್ತಾ ಇರೋದು ಆಟಿಟ್ಯೂಡ್. ಅದು ಕೂಡ ಈ ಮರಗಳಿಲ್ಲ, ಇಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಸಾಯಬೇಕು. ಹೇಳ್ಬೇಕಂದ್ರೆ ಅವಾಗಿಂದ ನೆರಳಿತ್ತು, ಈಗ ಬಿಸಿಲು ಸ್ಟಾರ್ಟ್ ಆಗಿರೋದು. ಅಂದರೆ ಬಿಸಿಲಲ್ಲಿ ಒಣಗಲಿ ಅಂತ. ಇಲ್ಲಿ ಮರಗಳಿದೆಯಲ್ಲ, ಮರಗಳ ಹತ್ರ ನಿಂತ್ಕೊಳ್ಳೋಕೆ ಆಪ್ಷನ್ ಇಲ್ಲ ನನಗೆ. ಯಾಕೆ ಅಂದರೆ ಯಾವಾಗಲೂ ಲ್ಯಾಟ್ರಿ ಹೊಡಿತಾ ಇದ್ದ ಅವನು, ಆ ಕಬ್ಬು ಅಂಗಡಿಯವನು. ಇವಾಗ ಏನೋ ಜನಗಳ ತುಂಬಿ ತುಳುಕ್ತಾ ಇದ್ದಾರೆ, ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ ಇದ್ದಾರೆ ಅಲ್ಲಿ. ಅಂದರೆ ಅಲ್ಲಿ ನಿಂತ್ಕೊಂಡು ಲಿಫ್ಟ್ ಕೇಳೋಕ್ಕಾಗೋದಿಲ್ಲ ನೆರಳ ಹತ್ರ. ಸೊ ಬಿಸಿಲು ಕಾಯಿಲೆ ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಇದು ವೆರಿ ಕಾಮನ್. ಇದು ಸುಮ್ಮನೆ ಬಿಸಿಲಲ್ಲಿ ಸಿಗಾಕ್ಸೋಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾರೆ, ನಾಟಕಗಳು ಆಡ್ತಾರೆ. ಬಿಸಿಲು ಇದೆಲ್ಲ. ಈ ಕ್ಲೌಡ್ ಫಾರ್ಮೇಷನ್ ಬಗ್ಗೆ ಆ್ಯಕ್ಚುಲಿ ಎಷ್ಟೊಂದು ಸರಿ ಹೇಳಿದ್ದೀನಿ, ಈಗಲೂ ಮತ್ತೆ ಇನ್ನೊಂದು ಸರಿ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ. ಇದೆಲ್ಲ UFOಗಳು ಅಂದರೆ ಅನ್ನೋನ್ ಫ್ಲೈಯಿಂಗ್ ಆಬ್ಜೆಕ್ಟ್ಗಳಿದೆಯಲ್ಲ, ಏಲಿಯನ್ಸ್ಗಳು, ಅನ್ನೋನ್ ಫ್ಲೈಯಿಂಗ್ ಆಬ್ಜೆಕ್ಟ್ ಅಂತ ಏನು ಕರಿತೀವಿ, ಗೂಗಲ್ ಹೊಡೆದಾಗ ಸಿಗ್ತಿದೆ. ಅದೆಲ್ಲ ಮೆಷಿನರೀಸ್. ಅದು ಆ ಮೆಷಿನರೀಸ್ಗಳನ್ನು ಯೂಸ್ ಮಾಡಿಕೊಂಡು ಅಟ್ಮಾಸ್ಫಿಯರ್ನಲ್ಲಿರೋ ಆಕ್ಸಿಜನ್, ಹೈಡ್ರೋಜನ್ನೆಲ್ಲ ಅಥವಾ ಬೇರೆ ಕೆಮಿಕಲ್ಸ್ನೆಲ್ಲ ಇಟ್ಕೊಂಡು ಕೆಮಿಕಲ್ ಫ್ಯೂಷನ್ ಮಾಡೋ ಮುಖಾಂತರ ಕ್ಲೌಡ್ ಫಾರ್ಮೇಷನ್ನ ಲಿಕ್ವಿಡ್ ಆಗಿ ಮಾಡೋದು, ಅಂದರೆ ಸಾಲಿಡ್ ಲಿಕ್ವಿಡ್ ಗ್ಯಾಸಾಗಿ ಕನ್ವರ್ಟ್ ಮಾಡೋ ಕೆಲಸಗಳನ್ನ ಮಾಡ್ತಾರೆ. ಅಂದರೆ ಕ್ಲೌಡ್ನ ಏರಾಗಿ ಕನ್ವರ್ಟ್ ಮಾಡ್ತಾರೆ, ಅಥವಾ ಏರ್ನ ಕ್ಲೌಡಾಗಿ ಕನ್ವರ್ಟ್ ಮಾಡ್ತಾರೆ. ಅಂದರೆ ಏರ್ ಅಂದರೆ H2O, ಏರ್ ಬ್ರೇಕ್ ಮಾಡ್ತಾರೆ ಕ್ಲೌಡ್. ಫಾರ್ ಎಕ್ಸಾಂಪಲ್ ವಾಟರಲ್ಲಿ 2 ಮಾಲಿಕ್ಯೂಲ್ ಇರುತ್ತೆ, H2O ಮಾಲಿಕ್ಯೂಲ್ ಇರುತ್ತೆ. ಸೊ ಅದನ್ನು ಬ್ರೇಕ್ ಮಾಡ್ತಾರೆ. ಬ್ರೇಕ್ ಮಾಡಿ ಹೈಡ್ರೋಜನ್ ಬೇರೆ ಆಕ್ಸಿಜನ್ ಬೇರೆ ಮಾಡಿ ಅದನ್ನು ಏರಿಗೆ ಕನ್ವರ್ಟ್ ಮಾಡಿಬಿಟ್ಟು ಅಟ್ಮಾಸ್ಫಿಯರಲ್ಲಿ ಡಿಸಾಲ್ವ್ ಮಾಡಿಬಿಡ್ತಾರೆ. ಸೊ ಹೀಗಾಗಿ ಕ್ಲೌಡ್ ಫಾರ್ಮೇಷನ್ ಮುಗಿದೋಗುತ್ತೆ, ಕ್ಲೌಡ್ ಹೊರಟೋಗುತ್ತೆ. ಸೊ ಕ್ಲೌಡ್ ಹೋದ್ಮೇಲೆ ಬೇರೆ
ಕ್ಲೌಡ್ ಫಾರ್ಮೇಷನ್ ಮೇಲೆ ಟೆಮಿಲಿಯನ್ಸು. ಟೆಮಿಲಿಯನ್ಸ್ ಇವರು ಹೇಳ್ಬೇಕಂತ ಏನೋ ಕ್ರಿಯೇಟ್ ಮಾಡ್ತಾರೆ, ಅದು ಕ್ರಿಯೇಟ್ ಮಾಡ್ತಿರೋದು. ನೈಳಿಲ್ವಾಗಲೇ ಇಲ್ಲೆಲ್ಲ ಜಾಗ ಕವರ್ ಮಾಡ್ಕೊಂಡಿದ್ದಾರೆ ಅಂತ ಟೆಮಿಲಿಯನ್ಸ್ ಜಾಗ ಕವರ್ ಮಾಡ್ಕೊಂಡು ಬಿಸ್ಲಲ್ಲಿ ಸಾಯ್ಲಿ ಅಂತ. ಇದು ಕೂಡ ಆ್ಯಟಿಟ್ಯೂಡ್. ಆದರೆ ನಾನು ಇವಾಗ ತೊಂದರೆ ಅನುಭವಿಸ್ತಾ ಇರೋದಕ್ಕೆ ಟೆಮಿಲಿಯನ್ಸೇ ಕಾರಣ ಅನ್ನೋದಕ್ಕೆ ಅರ್ಥ. ಒಂದೇ ಸಮ ಬೊಗಳ್ಕೊಂಡು ಸಾಯ್ತಾ ಇದ್ದಾರೆ. ಇಲ್ಲಿ ಆ್ಯಕ್ಚುಲಿ ಲಿಫ್ಟ್ ಕೇಳಬೇಕು ಅಂದರೆ ಇಲ್ಲೆಲ್ಲ ಇದು ಇವನು ಅಷ್ಟೇ ಬೇಕು ಅಂದರೆ ಜಾಗ ಬ್ಲಾಕ್ ಮಾಡ್ಕೊಳ್ಳೋಕ್ಕೋಸ್ಕರ ನಿಂತಿರೋದು. ಅಂದರೆ ನಾನು ಅಲ್ಲಿ ನಿಂತ್ಕೊಳ್ದಿರೋ ಅನ್ನೋ ಕಾರಣಕ್ಕೋಸ್ಕರ ಫಿಲ್ ಫಾರ್ಮುಲಾ, ನಾನು ನಿಂತ್ಕೊಳ್ದಿರೋ ಅನ್ನೋ ಕಾರಣಕ್ಕೋಸ್ಕರ ಜಾಗ ಫಿಲ್ ಮಾಡ್ಕೊಂಡಿರೋದು. ಸೊ ನಾನು ಲಿಫ್ಟ್ ಕೇಳೋದಕ್ಕೆ ಇಲ್ಲಿ ನಿಂತ್ಕೊಂಡು ತಕ್ಷಣ ಹಿಂದೆ ಕಯ್ಯ ಅಂತ ಬೊಗಳ್ಕೊಂಡು ಸಾಯ್ತಾರೆ ಒಂದೇ ಸಮ. ಕಿಯಾ ಮೋಟಾರ್ಸು, ಕಿಶೋರ್ ಶಜಾ ಮೋಟಾರ್ಸ್ ಇದು. ಅಂದರೆ ಕಿಶೋರ್ ಶಜಾ ನೆಟ್ವರ್ಕ್ ಕೆಲಸ ಮಾಡೋದು. ಅಂದರೆ ಇಲ್ಲಿ ನೆರಳು NI ನೆಟ್ವರ್ಕು ಅಂದರೆ ನೀಲ ನೆಟ್ವರ್ಕಿಗೆ ಬರ್ತಾ ಇದೆಯಲ್ಲ. ಟ್ರಾವೆಲ್ ಪಾರ್ಕಿಗೆ ಹೋಗುವಂಥ ಜಾಗ ಅನ್ನೋ ಮಾತು ಈಗ ಆಲ್ರೆಡಿ ಒಂದು 4ರಿಂದ 5 ಸರಿ ಕೇಳಿಸ್ಕೊಂಡಿದ್ದೀನಿ ನಾನು. ಕ್ಯಾಮ್ರಾದಲ್ಲಿ 2-3 ಸರಿ ರೆಕಾರ್ಡ್ ಆಗಿರುತ್ತೆ ಖಂಡಿತ. ಆ್ಯಕ್ಚುಲಿ ಇದು ಒರಿಜಿನಲ್ ಎನ್ವಿರಾನ್ಮೆಂಟ್ ಇಲ್ಲಿದು. ಇಲ್ಲಿ ಅಷ್ಟೊಂದೇ ಜನ ಇರೋದಿಲ್ಲ. ಇವಾಗ ಬೇಕಾಗದೆ ತುಂಬ್ಕೊಂಡಿದ್ದಿದೆ ಅವರೆಲ್ಲ. ತುಂಬ್ಕೊಂಡಿದ್ದಿದ್ದು ಉದ್ದೇಶ ನಾನು ಇಲ್ಲಿ ನಿಂತ್ಕೊಳ್ದೇ ಇರಲಿ, ಈ ಜಾಗ ಬ್ಲಾಕ್ ಮಾಡ್ಕೊಳ್ಳೋಕ್ಕೋಸ್ಕರ ನಿಂತ್ಕೊಂಡಿದ್ದಾನೆ, ನೆರಳಲ್ಲಿ ನಿಂತ್ಕೊಳ್ದೇ ಇರಲಿ ಅಂತ, ಬಿಸಿಲಲ್ಲಿ ಸಾಯಲಿ ಅವನು ಅಂತ. 1 ಗಂಟೆ ಆಯಿತು ಆ್ಯಕ್ಚುಲಿ ಇಲ್ಲಿ. ಅಂದರೆ 1 ಗಂಟೆ ಅಂದರೆ ವೆಯ್ಟ್ ಮಾಡೋಕ್ಕೆ ಈ ರೋಡಲ್ಲಿ 1 ಗಂಟೆ ಟೈಮ್ ಆಯಿತು. ಈಗ 2 o'clock ಕರೆಕ್ಟಾಗಿ, ಆಲ್ಮೋಸ್ಟ್ 2 o'clock. ಸೊ ಈಗ ಹೋಗೋದಿಲ್ಲ, ವಾಪಸ್ ಹೋಗ್ತೀನಿ. ಹೋದರೂ ಕೆಲಸ ಮಾಡೋಕ್ಕಾಗಲ್ಲ, ಅಂದರೆ ಸ್ನಾನ ಮಾಡಿದ್ರೆ ಬಟ್ಟೆ ಮಾಡೋಲ್ಲ. ಸೊ ಇನ್ನೂ ಹೋಗಿ ತಲುಪೋವ್ರಿಗೆ ಸಂಜೆ ಆಗುತ್ತೆ, 3 ಗಂಟೆ ಮೇಲೆ ಆಗುತ್ತೆ ನಾನು ಹೋಗಿ ತಲುಪೋದು. 3 ಗಂಟೆ ಮೇಲೆ ಅಂದರೆ ಆಲ್ಮೋಸ್ಟ್. ಸೊ ಈಗ ಆಲ್ರೆಡಿ ಬೆಳಿಗ್ಗೆಯಲ್ಲೇ ಇಟ್ಟಿರಲಿಲ್ಲ, ಬಿಸಿಲಿಗೆಲ್ಲ ಸ್ನಾನ ಮಾಡೋಕ್ಕಾಗಲ್ಲ. ಸೊ ಈಗ ಹೋಗೋದಿಲ್ಲ, ವಾಪಸ್ ಹೋಗ್ತೀನಿ. ಸೊ ಈ ಥರದೇ ಸ್ಟ್ರಾಟಜೀಸ್ ಪ್ರತಿ ದಿವಸ ವೇಸ್ಟ್ ಫಾರ್ಮುಲಾ ಇದು. ಅಂದರೆ ಒಡೆಯರ್ಸ್ ಮತ್ತು ಹೌಸ್ ಆಫ್ ವಿಂಡ್ಸಲ್ಲಿ W ಸೀರೀಸ್ ಅಂತ ಸ್ಟಾರ್ಟ್ ಆಗುತ್ತಲ್ಲ. ಸೊ ವೇಸ್ಟ್ ಮಾಡೋದು, ಟೈಮ್ ವೇಸ್ಟ್ ಮಾಡಿಸೋದು. ಸೊ ಎಫರ್ಟ್ ಈಗ ಸುಮ್ಮನೆ ಪಾರ್ಕಲ್ಲಿ ಇದ್ದು ಅಟ್ಲೀಸ್ಟ್ ಮಲಿಕೊಂಡಿದ್ದೇನಾರು ಮಾಡ್ತಿದ್ದೆ, ಅಲ್ಲಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಬಿಡಿ, ಸೆಕೆಂಡ್ ಅಟ್ಲೀಸ್ಟ್ ರೆಸ್ಟಾರು ಮಾಡ್ತಾಯಿದ್ದೆ. ಈಗ ಸುಮ್ಮನೆ ಈಗ ಇಲ್ಲಿಂದ ಖಂಡಿತ ಲಿಫ್ಟ್ ಸಿಗೋಲ್ಲ. ಇಲ್ಲಿಂದ ಮೈಸೂರು ಹೋಗೋರು ನಡ್ಕೊಂಡೇ ಹೋಗ್ಬೇಕು ನಾನು. ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ಲಿಫ್ಟ್ ಕೊಡೋಲ್ಲ, ನಡ್ಕೊಂಡೇ ಹೋಗಬೇಕು. ಬೇಕಾದ್ರೆ ನಡ್ಕೊಂಡು ಹೋದಾದ್ಮೇಲೆ ನಾನು ಈಗ ಅಪ್ಡೇಟ್ ಕೂಡ ಮಾಡ್ತೀನಿ, ಸ್ಕ್ರೀನ್ಶಾಟು ಎಷ್ಟು ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ ಅಂತ. ಇದು ಇವತ್ತಿನ ಕತೆ. ಇದೆಲ್ಲ ರಾಜಶೇಖರನ ಬಲಂಗುಚಿಗಳಿವರು. JW6805 ಇರಬೇಕು, iQube JW6805 ಇರಬೇಕು, ನಾಟ್ ಶೋರ್. iQube ಗಾಡಿ ಅದು, TVS iQube. ನಡೀರಿ ಅಂತಾನೆ ಕಾಲು ಎಳ್ಕೊಂಡು ಹೋಯ್ತಾನೆ ಅವನು. ಆ್ಯಕ್ಚುಲಿ ಅಂದರೆ ಬಂದೂರಿಗೆ ಎಳ್ಕೊಂಡು ಹೋಗ್ತೀನಿ ನಾನು ಅಂತ ಮಹೇಶ್ ಟೈಟಲ್ ಟೀಮ್ ಇಟ್ಕೊಂಡು ಬಂದೂರಿಗೆ ಎಳ್ಕೊಂಡು ಹೋಗ್ತೀನಿ ಅಂತ. ಈಗ ನಂಜನಗೂಡಿಗೆ ಹೋಗಿದೆ, ನಂಜನಗೂಡಿಗೆ ಹೋಗಲಿಲ್ಲ. ನಂಜನಗೂಡು ಹೋಗೋಕ್ಕೆ ಅಂತ ಹೊರಟೆ, ಲಿಫ್ಟ್ ಸಿಕ್ಕಲಿಲ್ಲ. ಅಲ್ಲಿವರೆಗೂ ಹೋದೆ, ರಿಂಗ್ ರೋಡ್ವರೆಗೂ ಹೋದೆ, ಅಲ್ಲಿ ಲಿಫ್ಟ್ ಸಿಕ್ಕಲಿಲ್ಲ. ಅಲ್ಲಿಂದ ಮುಂದಕ್ಕೆ ಈಗ ನಡ್ಕೊಂಡು, ಅಲ್ಲಿಂದನೂ ನಡ್ಕೊಂಬಂದೆ, ಇಲ್ಲೂ ನಡ್ಕೊಂಡೇ ಹೋಗ್ತಾಯಿದ್ದೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸೋದು ಇವರ ಉದ್ದೇಶ ಆಗಿತ್ತು ಅಷ್ಟೇ. ಟೈಮ್ ಕಿಲ್ಲಿಂಗ್. ನಿಂತ್ಕೊಂಡು ಸಾಕಾಗೋಯ್ತು. ಅಲ್ಲಿ ಬಿಸಿಲು ಬೇರೆ, ಹೆವಿ ಬಿಸಿಲು ಕಾದು ಸಾಕಾಯಿತು. ವಾಪಸ್ ಬಂದೆ. ಅಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರು ಅಥವಾ ನಡ್ಕೊಂಡು ಹೋಗಿದ್ರು ಯಾವುದೇ ಪ್ರಯೋಜನ ಬರ್ತಿರಲಿಲ್ಲ. ಯಾಕೆಂದರೆ ಅಲ್ಲೇ 2 ಗಂಟೆ ಮೇಲೆ 2 ಗಂಟೆ ಆಗಿತ್ತು, ಕ್ಲೋಸ್ ಟು 2 o'clock. ಸೊ ನಾನು ಲಿಫ್ಟ್ ತೊಗೊಂಡು ನಂಜನಗೂಡು ಹೊಳೆ ಹೋಗಿ ತಲುಪೋಷ್ಟೊಳಗೆ 3:30 ಆಗಿರ್ತಿತ್ತು ಖಂಡಿತ. 3:30, 4, ಕ್ಲೋಸ್ ಟು 4 o'clock ಆಗಿರ್ತಿತ್ತು. ಸೊ ಅಲ್ಲಿ ಅವಾಗ ನಾನು ಸ್ನಾನ ಮಾಡಿದ್ರೆ ಬಟ್ಟೆ ಡ್ರೈ ಆಗೋಲ್ಲ. ಸುಮ್ಮನೆ ಬಗ್ಳೋದು ನಾಯಿಗಳ ಥರ. ಕ್ಲೋಸ್ ಟು 4 o'clock ಆಗಿರುತ್ತೆ. ಸೊ ಬಟ್ಟೆ ಒಣಗೋದಿಲ್ಲ, ಸ್ನಾನ ಮಾಡಿದ್ರೆ ಒದ್ದೆ ಬಟ್ಟೆಯಲ್ಲಿ ಮಲ್ಕೋಬೇಕಾಗಿ ಬರುತ್ತೆ. ಸೊ ಏನೇನೋ ಪ್ರಾಬ್ಲಮ್ಗಳೆಲ್ಲ ಎದುರಿಸ್ಬೇಕಾಗಿ ಬರ್ತಾಯಿತ್ತು. ಸೊ ಹೀಗಾಗಿ ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ, ಹಿಂದಕ್ಕೆ ವಾಪಸ್ ಬಂದೆ. ಹಿಂದಕ್ಕೆ ಬಂದರೂ ಲಿಫ್ಟ್ ಸಿಕ್ಕಲಿಲ್ಲ, ನಡ್ಕೊಂಬಂದೆ. ಇಲ್ಲ ನಡ್ಕೊಂಡೇ ಹೋಗ್ತಾಯಿದ್ದೀನಿ ರೋಡಲ್ಲಿ. ಅಲ್ಲಿ ಯಾರೋ ಹುಡುಗ iQube ಅಲ್ಲಿ ಹೋದವನು ನಡಿ ಅಂದ್ಕೊಂಡೇ ಹೋದ. ಅಲ್ಲಿ ಸ್ವಲ್ಪ ಕವರ್ ಮಾಡಬೇಕಾಗಿತ್ತು ಅವ್ನು ನಮ್ಮದು ತಿನ್ನಕ್ಕೆ. ಪ್ರಕಾಶ್ ಟೈಟಲ್ ಟೀಮ್ ಇದು. ಊಟ ಸಿಗಲ್ಲ ಅಂತ. ಇದು ಆ್ಯಟಿಟ್ಯೂಡ್ ಏನಂದರೆ ಊಟ ಸಿಗಲ್ಲ ಅಂತ. ಟೀ ಕಾಫಿನೂ ಸಿಗೋದಿಲ್ಲ, ಊಟನೂ ಸಿಗಲ್ಲ, ಕುಡಿಯೋ ಟೀ ಕಾಫಿಗೆ ದುಡ್ಡು ಸಿಗೋದಿಲ್ಲ ಅಂತ ಅರ್ಥ.
ಡಬಲ್ ಎ ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಹೋಯ್ತಾ. ನಾನು ಸ್ಟ್ರೈಟ್ ಹೋಗುತ್ತೆ ಅಂತ ಗೆಸ್ ಮಾಡಿದ್ದೆ. ಎ ಬಿ ಅದು ಐಶ್ವರ್ಯ ಅರ್ಜುನ್ ಡಬಲ್ ಎ. ಹಿಂದೆ ಹೋಗಿದ್ದು ಎ ಬಿ ಅಭಿಷೇಕ್ ಎಕ್ಸ್ಟರ್. ಯಾವನೋ ಏನೋ ಬಿಟ್ಟು ಬೇರೆ ಹೋಗಿದ್ದಾನೆ ಇಲ್ಲಿ. ಯಾವನ ಇಟ್ಟೋಗಿದ್ದಾನೆ ಹೋಟೆಲ್ಲು. ಲಾಡು ಮಿಕ್ಸರ್ ಇತ್ತು, ಸ್ವಲ್ಪ ಮಿಕ್ಸರ್ ಇತ್ತು. ಯಾವನ ತಿಥಿದು ಇಲ್ಲಿಗಿರಬೇಕು. ಯಾವುದೋ ಯಾರೊಬ್ಬ ಬಾಂಡ್ಲಿ ಹೋದ, ಮೇ ಬಿ ಅಲ್ಲಿದ್ದು. ಪುರಿಗಿರಿ ಎಲ್ಲ ತೋರಿಸ್ತಾ ಇದ್ದಾನೆ ಅವನು ಯಾರೋ. ಐಶ್ವರ್ಯ ಅರ್ಜುನ್ ಮತ್ತು ಅಭಿಷೇಕ್ ಅಂಬರೀಷ್ದೇ ಹೋಗಿದ್ದು ಆ್ಯಕ್ಚುಲಿ. ಅದಕ್ಕೋಸ್ಕರ ಲಾಡು ಇಟ್ಟಿದ್ದು. ಇದು ಏನೋ ಹೋಗಿರ್ಬೋದಾ ಏನೋ, ನೋಡಬೇಕು, ತೆಗೆದು ನೋಡಬೇಕು ಹೋಟೆಲ್. ಅದು ಹಳೆಯದೆಲ್ಲ ಅಂದ್ಕೊಳ್ತೀನಿ, ನೋಡೋದು. ಅಟ್ಟಿ ನೆಕ್ಸಾನ್ ಹೋಗ್ತಿದ್ದೆಲ್ಲ, ತಮಿಳ್ನಾಡು ಗಾಡಿ TN 30 ಸೀರೀಸ್ ಗಾಡಿ ಅದು. ಇನ್ನೂ ಬಿಸಿಲಿದೆ. JP ಮುಂಗಡೆ ಹೋಗಿದ್ದು ಬೈಕು JP. ಇದು ಆ್ಯಕ್ಚುಲಿ ಒಡೇಸ್ ಕ್ಲಬ್ ಇದು, ಅದಕ್ಕೋಸ್ಕರ ನಾನು ತೆಗೆದ ಈಚೆಗೆ. ಇನ್ನೂ ಬಿಸಿಲು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿಂದ ನಡ್ಕೊಂಡೇ ಬಂದಿದ್ದೀನಿ. ಇಲ್ಲಿ ರಿಂಗ್ ರೋಡಿಂದ ನಡ್ಕೊಂಡೇ ಬಂದಿದ್ದೀನಿ. ಯಾರೂ ಲಿಫ್ಟ್ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಸುಮ್ಮನೆ ಹಿಂಗೆ ಲಾಕ್ ಮಾಡೋಕ್ಕೋಸ್ಕರನೇ ನನ್ನ ಕರ್ಕೊಂಡೋಗ್ಬಿಟ್ಟಿದ್ದೆ. ಅಲ್ಲಿವರೆಗೆ ತೊಗೊಂಡೋಗ್ಬಿಟ್ರು ಅಷ್ಟೇ. ಇಲ್ಲಿ ಆರ್ಗೇಟು ಸಂಗೀತ ಮೊಬೈಲ್ ಸ್ಟೋರು ಕಾಣಿಸ್ಕೊಳ್ತಿರೋದೇನಕ್ಕೆ ಅಂದರೆ ಒಡೆಯರ್ಸ್ದಿದ್ದು ಹೆರಿಟೇಜ್ಗೆ ಸೇರುತ್ತೆ ಇದು. ಹೆಂಡ್ರಿಕ್ಸ್ ಅಂದರೆ ಇವರು ಹೆಂಡ್ ಮಾಡ್ತಾರೆ ಅಂದರೆ ಕ್ಲೈಮ್ಯಾಕ್ಸ್ ಇವ್ರು ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಇದೆಲ್ಲ ಇದೆಲ್ಲ ಆ್ಯಟಿಟ್ಯೂಡ್ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಹುಚ್ಚಿಡೋಗುತ್ತೆ. ಪುನೀತ್ ರಾಜ್ಕುಮಾರ್ ಇದು ನಂಬರ್ 3 ಆಟೋ. ಲಾಸ್ಟು 3803 ಇರಬೇಕು ಅಂದ್ಕೊಳ್ತೀನಿ. ಏನಾದರೂ ಆಗಿರಲಿ ಎಂಡ್ 3ಇಂದನೇ ಆಗೋದು. 2 ನಂಬರ್ 3 ಇದೆ. ಯದುವೀರ್ ಮಾರ್ಚಲ್ಲೇ ಹುಟ್ಟಿರೋದು. ನೈಟ್ ಪೊಸಿಷನ್. ಪುನೀತ್ ರಾಜ್ಕುಮಾರ್ ಥರ ಕೆಲಸ ಮಾಡ್ತೀನಿ ಅಂತ ಮಾಡ್ತಾ ಇರೋದು ಬಾಂಡ್ ಇದು. ದಿಶಾ ಕಾಲು ಹೊಡ್ಕೊಂಡು ಹೋಗೋ ಪ್ಲ್ಯಾನು H1756 ಹೊಡ್ಕೊಂಡು ಹೋಗೋದು, ಜೊತೆಗೆ ಅದು ಎಳ್ಕೊಂಡು ಹೋಗೋದು ಕೂಡ ಆಗಿರುತ್ತೆ. ಅದಕ್ಕೋಸ್ಕರನೇ ಲೇಡೀಸ್ದು ಫುಟ್ ರೆಸ್ಟ್ ತೆಗಿಸ್ಬೇಕು ಅಂತ ನಾನು ಆ್ಯಕ್ಚುಲಿ ಪ್ರಪೋಸಲ್ ಇಡೋ ಪ್ಲ್ಯಾನ್ ಇದೆ. ಅವನು ಕೂತಿರ ಅಷ್ಟು ಚಂದ ನೋಡು, ಪಂಚೆ ಹಾಕಿರೋದು ಅವನು. ಅದು ಗೋಳಿ ಮಗ ಹೋದ್ಮೇಲೆ ಅವನು ಸುಜುಕಿ ಆಕ್ಸಿಸ್ ಕೂತಿರ ಚಂದ ನೋಡಬೇಕಿತ್ತು. ಅರ್ಜುನ್ ಸರ್ಜಾ ಅದು ರಾಜಲಕ್ಷ್ಮಿ 60 ಇದೆಲ್ಲ ವಿವರಿಸ್ತಾ ಹೋದರೆ ಇದ್ದಿದ್ದೇ ಇದು. ಅರ್ಜುನ್ ಸರ್ಜಾದು ಇದು ಈಗ ಹೊಸ್ದಾಗಿ ಒಂದು ಶುರು ಆಗೋಗಿದೆ. ಅಭಿನ್ಯೂ ಅಂತ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಅಡ್ವರ್ಟೈಸ್ಮೆಂಟ್ ತೊಗೊಂಡಿದ್ದಾರೆ. ಅದು ಮುಂದೆ ಬರ್ತಾನೆ ಇರುತ್ತೆ. ಇದು ಫೋಟೋ ತೆಗೆದಿಟ್ಟಿದ್ದೀನಿ. ಅದನ್ನು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇನ್ ಕೇಸ್ ನಾನೇನಾದರೂ ನೆನಪು ಮಾಡಿಕೊಂಡ್ರೆ ಜೊತೆಗೆ ಅಟ್ಯಾಚ್ ಮಾಡ್ತೀನಿ. ಅದು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀನು ಹೊಟ್ಟೆ ನೋಡಪ್ಪ ಹಬ್ಬ ಯಾವ ಥರ ನಾನಂತ ಕಾಣ ಉಲ್ಟಾ ಆ್ಯಕ್ಚುಲಿ. ಮಾದೇವ ಬೇಬಿ ಅದು ಆ್ಯಕ್ಚುಲಿ ಬೇರೆ ಪ್ರೆಗ್ನೆಂಟ್ ಮಾಡಿಬಿಡ್ತೀವಿ ಅಂತ ಅರ್ಜುನ್ ಸರ್ಜಾ ಅದಕ್ಕೆ ಹೋಗಿದ್ದು. ಅರ್ಜುನ್ ಸರ್ಜಾ ಅದು ಹೋಯ್ತಲ್ಲ ಅದಕ್ಕೆ ಹೋಗಿದ್ದು. ಒಂದು ಏನಾದರೂ ಮಾಡ್ಕೊಳ್ಳಿ ಬಿಡು. ನಾನು ಯಾಕೆ ಖಂಡಿತ ಯಾವ ಕೋಳಿನೂ ನಂಬ್ಕೊಂಡು ಬೆಳಕರಿಯುತ್ತೆ ಅಂತ ಗೊತ್ತಿಲ್ಲ. ನನ್ನ ದಾರಿಲಿ ಹೋಗಿ ನಾನು ಅಂದ್ಕೊಂಡಿದ್ದು ಕೆಲಸನೇ ಮಾಡೋದು. ಈಗ ಆ್ಯಕ್ಚುಲಿ ಬನ್ನೂರಿಗೆ ಹೋಗಬೇಕು ಅಂದ್ಕೊಂಡಿದ್ದೆ. ಬನ್ನೂರಿಗೆ ಹೋಗೋ ಸಾಧ್ಯತೆ ತೀರಾ ಕಡಿಮೆ ಇದೆ. ಬೆಂಗಳೂರಿಗೆ ಹೊರಡ್ತೀನಿ ಮುಂದಿನ ಹಂತಕ್ಕೆ. ಬನ್ನೂರಿಗೆ ಹೋದರೆ ವೇಸ್ಟು. ಅಲ್ಲಿರೋರ್ಗೆ ಯಾರಿಗೂ ಒಡೆಯರ್ ವಿರುದ್ಧ ಕೆಲಸ ಮಾಡಿ ನನ್ನನ್ನು ಪ್ರೊಟೆಕ್ಟ್ ಮಾಡೋಷ್ಟು ತಾಕತ್ತಿಲ್ಲ. ಅವ್ರೇನಾದರೂ ಒಡೆಯರ್ ಗೋಡನಲ್ಲಿ ಇಟ್ಕೊಂಡು ಅವ್ರು ತುಣ್ಣೆ ಉಣ್ಣೋದಕ್ಕೆ ಸರಿಯಾಗಿದ್ದಾರೆ ಅವರು. ಸೊ ಹೀಗಾಗಿ ಬನ್ನೂರಿಗೆ ಹೋಗೋ ಪ್ಲ್ಯಾನ್ ಡ್ರಾಪ್ ಮಾಡಿದ್ದೀನಿ. ನೋಡೋದ ಬನ್ನೂರಿಗೆ ಹೋಗೋದು ಆಲ್ಮೋಸ್ಟ್ ಡೌಟು. ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಈಗ. ನೋಡೋದು ನೀವೇ ಒಂದು ಹಬ್ಬ ಕಳೀಲಿ. ಆ್ಯಕ್ಚುಲಿ ಈಗ ಐಶ್ವರ್ಯ ಅರ್ಜುನ್ ಡ್ರೆಸ್ ಕೂಡ ಹಾಕ್ಕೊಂಡಿದ್ದಾರೆ. ಬ್ಲ್ಯಾಕ್ ಕಲರ್ ಡ್ರೆಸ್. ಹುಡುಗಿ ತಲೆ ಮೇಲೆ ಹೆಲ್ಮೆಟ್ ಹಾಕ್ತಾನೆ ಹುಡುಗ. ಹೆಲ್ಮೆಟ್ ಹಾಕೊಂತಿರ್ಬೇಕಾದ್ರೆ ಕರ್ನಾಟಕ ಸೀಟ್ಸ್ ಬಟ್ಟೆ ಬ್ಯಾಗ್ ಇಟ್ಕೊಂಡಿದ್ದಾನೆ. ಅಂದರೆ ಪೂರ್ತಿ ಕರ್ನಾಟಕದಲ್ಲೆಲ್ಲ ಯಾರೇ ಹೋದ್ರು ಅಂದರೆ ಪೂರ್ತಿ KA09 ಮೇ ಬಿ ಬ್ಲ್ಯಾಕ್ ಯೂಸ್ ಮಾಡಿರೋಂದ ಪೂರ್ತಿ ಕರ್ನಾಟಕ ವರ್ಕಿಂಗ್ ಲಿಮಿಟ್ ಅವಳಿಗೆ ಹೆಲ್ಮೆಟ್ ಹಾಕಿರ್ತೀನಿ ಅಂತ. ಅಂದರೆ ಪ್ರೊಟೆಕ್ಷನ್ ಇರುತ್ತೆ ಅವಳಿಗೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅವರು.
HF ಬೇರೆ, ಹೀರೋ HF ಬೇರೆ. ಅದು ಸದ್ಯಕ್ಕೆ ಹೀರೋ HF ಅವರು ಗಲ್ಫ್ ಕ್ಯಾಡಿ ಗಲ್ಫ್ ಅವ್ರು ಯೂಸ್ ಮಾಡ್ತಾ ಇರೋದು. ಇವರೆಲ್ಲ ಕಿಶೋರ್ ಅವರು ಇರೋಲ್ಲ, ಕೃಷ್ಣ ಕಿಶೋರ್ ಅವರು ಇರೋಲ್ಲ. ಅದು ಒಡೆಯರ್ಸ್ ಗಲ್ಫ್ ಕೋರ್ಟ್ ಅವ್ರು ಯೂಸ್ ಮಾಡ್ತಾಯಿದ್ದಾರೆ ಸುಜುಕಿ HF100. ಅಂದರೆ ಪೂರ್ತಿ ಕರ್ನಾಟಕ ಅರ್ಧ ತೊಗೊಳ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಅದು ಐಶ್ವರ್ಯ ಅರ್ಜುನ್ ತೊಗೊಳ್ತಾಳೆ ಅಂತ, ಅಥವಾ ಐಶ್ವರ್ಯ ಅರ್ಜುನ ಮುಂದೆ ಇಟ್ಕೊಂಡು ತೊಗೊಳ್ತೀವಿ ಅಂತ. ಆ್ಯಕ್ಚುಲಿ ಅಭಿಷೇಕ್ ಅಂಬರೀಷ್ದು ಸಿಕ್ಕಾಪಟ್ಟೆ ವೆಹಿಕಲ್ಗಳು ಪಾಸ್ ಆದ ಮುಂದೆ. ಸೊ ಅದೆಲ್ಲ ಸೇಮ್ ರಿಲೇಟೆಡ್. ಇದು ಇವರೆಲ್ಲ ಆರ್ಗನೈಸ್ ಇದು ಬೇಕಂತಾನೆ ಬರೋದ್ರಿಂದ ಅದಕ್ಕೆ ಮಾಡೋಕ್ಕೇನು ಕೆಲಸ ಇಲ್ಲ. ಬಡೆ ತವಕ್ಕೆ ಲಕ್ಷ್ಮಮ್ಮ ನೋ ರಿಸ್ಕ್ ನೋ ಸ್ಟೋರಿ ಇದೆ ಗಾಡಿ. ನೋ ರಿಸ್ಕ್ ನೋ ಸ್ಟೋರಿ ಅಂದರೆ ಲಕ್ಷ್ಮಮ್ಮ ಹೇಳ್ತಾ ಇರೋದು ಅಂತ ಅರ್ಥ. ಅದನ್ನ ರಿಸ್ಕ್ ತೊಗೊಳ್ತೀವಿ ಸ್ಟೋರಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಅಂತ ಲಕ್ಷ್ಮಮ್ಮ ಸ್ಟೇಟ್ಮೆಂಟ್ ಅದು. ಇನ್ನೂ ಒಂದಿದೆ, ಗ್ಲೋರಿ ಟು ಜೀಸಸ್. ರಾಂಗ್ ವೇ ಬರುವಂತ ತೋರಿಸ್ಕೊಂಡೋದ. ಗಾಡಿನ ಬರಿಲ್ಲ. V7870 ಅದು ಎಲ್ಲ ಆರ್ಗನೈಸ್ಡ್. ಇದು ಬೇಕಂತ ಬರೋದು. ಅದಕ್ಕೆ ನಾನು ಅವ್ರು ಆ ಕಡೆ ಬಂದಿರೋ ಹಿಂದೆ ಹೋಗಿದ್ರೆ ಇವು ನೋಡ್ಕೊಂಡು ಹೋಗ್ತಾ ಇದ್ದ. 44M2535 ಇದು ಯುನೈಟೆಡ್ ಕಿಂಗ್ಡಮ್ 44. ಹಿಂದೆ ಒಬ್ಬ ಹರ್ಚ್ಕೊತಾ ಇದ್ದಾನೆ ಸೌಂಡ್ ಮಾಡ್ಕೊಂಡು. ಇದು ಅಷ್ಟೇ ಆರ್ಗನೈಸ್ಡ್. ಇದು ಹೆವಿ ಅರೌಂಡ್ ಮಾಡ್ತಾಯಿದ್ದೆ ಈ ಸೊಳ ಮಗನೇ. 50MC1879 ಸುಮ್ಮನೆ ಅನ್ಸಿದ್ದು. KA11 ಬಾಯ್ಸ್ ಅದು ಮಂಡ್ಯ AA ಸೀರೀಸ್ ಇರಬೇಕು ಗಾಡಿ. ಅದು 4786 ಇರಬೇಕು. ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬರ್ತಾ ಗೊತ್ತಿಲ್ಲ ಆಟೋ. ಈಗ ಬಂದು ತಲುಪ್ತಾ ಇದ್ದೀನಿ. ಹೀಗೆ ಆರ್ಗನೈಸ್ಡ್ ಇದೆಲ್ಲ ಒತ್ತರಿಸ್ಕೊಂಡು ಹೋಗೋದು. ಬಟ್ ಆಯ್ತು ಯಾವ ಕಡೆಗೆ ಹೋಗ್ತಾಯಿವೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಬೇಕಂತ ಅಂಗಡಿ ಕಡೆ ಹೋಗೋದಿಲ್ಲ. ಈ 9308 ಹೇಮಾದ್ರಿ ಹೆರಿಟೇಜ್. ಅದು ಹೇಮಾದ್ರಿ ಅಲ್ಲ, ನಮಗೆ ಹೇಮಾದ್ರಿ ಅದು, ಅವ್ರಿಗೆ ಹೆರಿಟೇಜ್ ಅದು. ನಂಜುಂಡೇಶ್ವರ 11 E3546 ಇರಬೇಕು. ನಾಟ್ ಶ್ಯೂರ್. 3546 ಅಂಟು 100% ಶ್ಯೂರ್. ಗಾಡಿ ನಂಬರ್ ಕಿತ್ತೋಗಿದೆ. ಅದು ಎಲ್ಲ ಮುಸ್ಲಿಮ್ಸ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕವರ್ ಮಾಡ್ತಿದ್ದಾರೆ. ಹೋಗೆ ಸ್ಲೋ 068496 ಹೆವಿ ಸ್ಲೋ ಹೋಗ್ತಿರೋ ನನಗೆ ಹೊಗೆ ಬಿಟ್ಟು ಹೋಗ್ತಿದ್ದಾನೆ ಅವನು. ಆ್ಯಕ್ಚುಲಿ ನಾನು ಸ್ಟ್ರೈಟೇ ಹೋಗೋದು. ಇತ್ತೀಚೆಗೆ 2-3 ಟೈಮ್ಸಿಂದ ರೈಟ್ ಸೈಡ್ಗೆ ಹೋಗೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಎಲ್ಲ ಬೇಕಂತ ಪೂರ್ತಿ ಆರ್ಗನೈಸ್ಡ್ ಇದೆಲ್ಲ. ಬೇರೆ ಟ್ರಾಫಿಕ್ ಇದು. ಈ ಲೌಡೇನೂ ಅಷ್ಟೇ. JE4215 ಅಲ್ಲೆಲ್ಲ ನಿಂತ್ಕೊಂಡಿಲ್ಲ. ಮೇಬಿ ಕವರ್ ಆಗಿರುತ್ತೆ ಕ್ಯಾಮ್ರಾದಲ್ಲಿ ಅಂದ್ಕೊಳ್ತೀನಿ. ಸ್ಟಾರ್ಟ್ ಮಾಡ್ಕೊಂಡು ನಿಂತ್ಕೊಂಡಿಲ್ಲ. ನಾನು ರೈಟಿಗೆ ತಿರುಗಿದ ತಕ್ಷಣ ಅವಳು ಮೂವ್ ಮಾಡಿದ್ದು. ಅಲ್ಲಿವರೆಗೂ ಮೂವ್ ಮಾಡಿರಲಿಲ್ಲ. ಅಲ್ಲೇ ನಿಂತ್ಕೊಂಡಿಲ್ಲ. ಎಲ್ಲ ಆರ್ಗನೈಸ್ಡ್ ಇದು. ಅವ್ರಿಗೆ ಇದೊಂದೇ ಕೆಲಸ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಇದೊಂದೇ ಕೆಲಸ. ಅವ್ರಿಗೆ ಡೆಸ್ಟಿನೇಷನ್ ಅಂದರೆ ಜಾಗ ತೋರಿಸ್ಕೊತಾರೆ. ಯಾವ ಜಾಗದಲ್ಲಿ ಯಾವ ಟೈಮಲ್ಲಿ ಯಾವ ಪರ್ಸನ್ನ ಟಾರ್ಗೆಟ್ ಮಾಡಬೇಕು ಅಂತ ಕೆಲಸ ಕೊಟ್ಬಿಡ್ತಾರೆ. ಅಸೈನ್ಮೆಂಟ್. ಇದು ಅಷ್ಟೇ. ನಂಬರ್ ಪ್ಲೇಟೇ ಇಲ್ಲ. ಕಾಲು ಗೊತ್ತಿರಿಸ್ಕೊಂಡು ಹೋಗುತ್ತೆ. ನಂಬರ್ ಪ್ಲೇಟೇ ಇಲ್ಲ. ಅವನು ಮುಖ ಕವರ್ ಆಗಿದೆಯೋ ಇಲ್ಲವೋ ಐಡಿಯಾ ಇಲ್ಲ. ತಮಿಳ್ನಾಡು ಗಾಡಿ ಒಡೆಯರ್ ಸೀರೀಸು. EN99W6528 ಒಡೆಯರ್. ಇದು ಅವಿಶ್ ಗಾಡಿ ಮುಂದೆ ಆಟೋ ಮುಂದೆ ಅವಿಶ್ ಅಂತ ಬರ್ತಿದೆ. ಇಲ್ಲಿ ನಿಂತ್ಕೊಂಡಿದ್ದಿಲ್ಲ ಆಟೋ. ಅದ್ರ ಮುಂದೆ ಅವಿಶ್ ಅಂತ ಬರ್ತಿದೆ. ಕುಮುದಾಳ ಕಂದನ ಹೆಸರು ಅವಿಶ್ ಗೌಡ ಅಂತ. ನಾಟ್ ಶ್ಯೂರ್. ಅವಿಶ್ ಗೌಡ ಅಂತ ಹೇಳ್ಕೊಂಡಿದ್ದಾರೆ. ಈ ಬಾಂಡ್ ಇನ್ನೇನೋ ಒತ್ತರಿಸ್ಕೊಂಡೋದ. ಟಚ್ ಆಗಲಿಲ್ಲ. ಟಚ್ ಮಾಡೋ ಪ್ರಯತ್ನ ಪಟ್ಟ. ಆ್ಯಕ್ಚುಲಿ ನಾನು ತಪ್ಪಿಸ್ಕೊಳ್ಳಿಲ್ಲ. ಆಟೋಮೆಟಿಕಾಗಿ ತಪ್ಪು. ನಾನು ಆಕಿ ಕಡೆ ಒಳ್ಳಾಡ್ತಿದ್ದರಿಂದ ತಪ್ಪಿಸ್ಕೊಂಡ್ಬಿಡ್ತಿದ್ರಲ್ಲ. ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡಿರೋರು ಮುಂದೆಡೆ ನಿಂತ್ಕೊಂಡಿದ್ದಾರಲ್ಲ. ಶುಗರ್ ಕೆನ್ ಜ್ಯೂಸ್ ಕುಡಿಯೋ ಕಡೆ ಅದೆಲ್ಲ ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡಿರೋದು. ಆರ್ಗನೈಸ್ಡ್. ಪ್ರೈಮರಿ ಅದು ಪುಟ್ಸ್ವಾಮಿ ಹೆರಿಟೇಜ್ ಹಿರಿಯ ನಾಗರಿಕ. ಅದು ಹ್ಯಾರಿಯರ್ EV ಪುಟ್ಸ್ವಾಮಿ ಪರವಾಗಿ ಅವನು ಓಡಿಸ್ತಾ ಇರೋದು ಕಾರ್. ಅವನು ಪುಟ್ಸ್ವಾಮಿ ಇಸ್ ಎ ವಾರಿಯರ್ ಅಂತ ಡಿಕ್ಲೇರ್ ಮಾಡ್ತಾ ಇರೋದು ಅವನು. ಎಲ್ಲ ಇದಿದೆ. ಚರಣ ಟೈಟಲ್ ಸಿಮ್ ಅದು. ಇವಾಗ ಬಂದು ತಲುಪ್ತಾ. ಎಷ್ಟು ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ ಗೊತ್ತಿಲ್ಲ. ಇವತ್ತು ಅಪ್ಲೋಡ್ ಮಾಡಬೇಕಾದ್ರೆ ಗೂಗಲ್ ಸರ್ಚಲ್ಲಿ ಇಲ್ಲಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಎಲ್ಲ ಚೆಕ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಹೋಲಿಸ್ಟರ್ ಯಾಕೆ ಹಾಕ್ಕೊಂಡಿರೋದು ಗೊತ್ತಾ? ರಾಯಲ್ ಎನ್ಫೀಲ್ಡ್ ಮೇಲೆ
ಅದು ಆ್ಯಕ್ಚುಲಿ ಹೋಲಿ ಸ್ಟಾರ್ ಯಾಕೆ ಹಾಕೊಂಡಿದ್ದ ಅಂದರೆ ಅದು ಸದ್ಯಕ್ಕೆ ತನಗೆ ಟೈಟಲ್ ಥೀಮ್ ಇದು ನಂದು. ಅಂದರೆ ಈಗ ರಾಕಿಂಗ್ ಸ್ಟಾರ್, ಕ್ರೇಜಿ ಸ್ಟಾರ್, ರೆಬಲ್ ಸ್ಟಾರ್, ಈ ಸ್ಟಾರ್ಗಳಿದೆಯಲ್ಲ ಫಿಲಮ್ ಹೀರೋಗಳಿಗೆ ಕೆಲಸ ಬರ್ತಾರಲ್ಲ ಅವರು ಆ ಥರ. ಅದೇ ನನಗೂ ಇದೆ ಅದು ಹೋಲಿ ಸ್ಟಾರ್. ಹೋಲಿ ಸ್ಟಾರ್ ಏನಕ್ಕೆ ಅಂದರೆ ಹೋಲ್ ಸ್ಟಾರ್ ಎಲ್ಲ ಸ್ಟಾರ್ಗಳಿವೆ ಅಂತ. ಎಲ್ಲ ಸ್ಟಾರ್ಗಳು ಅಂದರೆ ಔಟ್ ಆಫ್ ಔಟ್ ಅಂತ. 5 ಸ್ಟಾರ್ಗೆ 5 ಸ್ಟಾರ್, 10 ಸ್ಟಾರ್ಗೆ 10 ಸ್ಟಾರ್, ಫುಲ್ ಸ್ಕೋರ್ ಅಂತ ಒಂದು. ಇನ್ನೊಂದು ಇದು ಏನೋ ಹೋಲಿ ಫುಲ್ ಸ್ಟಾರ್ ಒಂದು. ಇನ್ನೊಂದು ಎಲ್ಲ ಸ್ಟಾರ್ಗಳು ಸೇರಿ ಅಂದರೆ ಕ್ರೇಜಿ ಸ್ಟಾರ್, ರೆಬಲ್ ಸ್ಟಾರ್, ಆ ಸ್ಟಾರ್ ಈ ಸ್ಟಾರ್ಗಳಿದಾರ ಎಲ್ಲ ಸ್ಟಾರ್ಗಳು ಸೇರಿಸಿ ಇವನೊಬ್ಬ ಅಂತ ಒಂದು. ಇನ್ನೊಂದು ಏನಂದರೆ ದೇವರು, ಹೋಲಿ ಅಂದರೆ ದೇವರಾಗುತ್ತೆ, ಅದಕ್ಕೆ ಹೋಲಿ ಸ್ಟಾರ್ ಅಂತ. ಹೋಲ್ ಸ್ಟಾರ್ ಅಂದರೆ ದೇವರೇ ಮಾಡಿರುವಂಥ ಸ್ಟಾರ್ ಅಂತ, ಹೋಲಿ ಸ್ಟಾರ್ ಅದಕ್ಕೆ ಹೋಲ್ ಸ್ಟಾರ್. ಅದು ಆ್ಯಕ್ಚುಲಿ ಇದೊಂದು ಗ್ಲೋಬಲ್ ಇದೆ ಸ್ಟಾರ್ಡಮ್ ಅದು. ಅದಕ್ಕೋಸ್ಕರ ಟಿ ಶರ್ಟ್ ಕಂಪ್ನಿ ಯಾವುದೋ ಒಂದು ಓಪನ್ ಮಾಡಿ ಅವಾಗ ತೋರಿಸ್ತಾ ಇರ್ತಾರೆ ಅದು. ಅದೇನಕ್ಕೆ ರಾಯಲ್ ಎನ್ಫೀಲ್ಡ್ ಅವ್ನು ಕ್ಯಾಪ್ ಹಾಕೊಂಡು ತೋರಿಸಿದ್ದು ಅಂದರೆ ನಿನ್ಗಿಂತ ಮೇಲೆ ಅವರಿದ್ದಾರೆ ಅಂತ. ಯಾರೋ ರಾಯಲ್ ಎನ್ಫೀಲ್ಡ್ ಅಂದರೆ ಇವರು ಯಾರೋ ಒಡೆಯರ್ ಫ್ಯಾಮಿಲಿಯವರು ನಿನ್ಗಿಂತ ಮೇಲೆ ಅಂತ. ಹೋಲಿ ಸ್ಟಾರ್ ಟಿ ಶರ್ಟ್ ಹಾಕೊಂಡಿದ್ದ, ಕ್ಯಾಪ್ ರಾಯಲ್ ಎನ್ಫೀಲ್ಡ್ ಹಾಕೊಂಡಿದ್ದ. ಸೊ ಅದೇನಪ್ಪ ಅಂದರೆ ನಿನಗಿಂತ ಮೇಲೆ ರಾಯಲ್ ಫ್ಯಾಮಿಲೀಸ್ಗಳಿದ್ದಾವೆ ಅಂತ ಅವ್ರನ್ನ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ ನಾವು ನಮ್ಮಂತೂ. ಆ್ಯಕ್ಚುಲಿ ನಂಜುಗೂಡಿಗೆ ಲಿಫ್ಟ್ ಸಿಗ್ಲೇವಲ್ಲ, ಅದಕ್ಕೋಸ್ಕರ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ ಥರ. ಜೊತೆಗೆ ಇನ್ನೊಂದೇನೆಂದರೆ ಇಲ್ಲಿ ನನಗೆ ಬಾಳೆಹಣ್ಣು ಸಿಕ್ಕಲಿಲ್ಲ. ಇಲ್ಲೇ ಪೂಜೆ ಮಾಡ್ತಾಯಿದ್ರು, ಎಷ್ಟೊಂದು ಬಾಳೆಹಣ್ಣು ಬೇರೆ ಬೇರೆಯವರೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಆ್ಯಕ್ಚುಲಿ ಒಂದು ಸರಿ ಇಲ್ಲಿ ಪೂಜೆ ಮಾಡ್ಬೇಕಾದ್ರೆ ನನಗೆ ಸೀತಾಫಲ ಏನೋ ಒಂದೆರಡು ಹಣ್ಣು ಕೊಟ್ಟಿದ್ದರು. ಈ ಸರಿ ಹಣ್ಣು ಗಿಣ್ಣು ಏನೂ ಸಿಕ್ಕಲಿಲ್ಲ. ಈವನ್ ಒಂದೇ ಒಂದು ಸಣ್ಣ ಬಾಳೆಹಣ್ಣು ಕೊಡಲಿಲ್ಲ. ಅದೇ ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ನಾನು ನೋಡಿದೆ. ಅದಕ್ಕೋಸ್ಕರ ಇದು ಕ್ರಿಯೇಟ್ ಮಾಡ್ತಿರೋದು. ಅಥ್ಲೆಟ್ಗಳ ಹಾವಳಿ ಸ್ಟಾರ್ಟ್ ಆಯ್ತು ಈಗ. ಕ್ರಿಕೆಟರ್ಸು ಅಲ್ಲಿ ಕಾಂಪೌಂಡರ್ಕ ಬರ್ತಾರೆ ಕ್ರಿಕೆಟರ್ಸ್, ಮತ್ತು ಇಲ್ಲಿ ಬ್ಯಾಟ್ ಹಿಡ್ಕೊಂಡು ಓಡಾಡ್ತಾರೆ ಭೂಪತಿ. ಅವರನ್ನು ಹಂಗೆ ಗೇಟಲ್ಲಿ ಬರೋ ಮಕ್ಕಳಲ್ಲ ಅವರು, ಕಾಂಪೌಂಡ್ ಹಾರ್ಕೊಂಬರೋ ಮಕ್ಕಳು ಅವರು. ಈ ಕಡೆಯಿಂದ ಬರ್ತಾ ಇದ್ದಾರಲ್ಲ ಬೇಲಿ ಒಳಗೆ, ಅವರಲ್ಲಿ ಕಾಂಪೌಂಡ್ ಹಾರ್ಕೊಂಬಂದವರು ಅವರೆಲ್ಲ. ದೇವಸ್ಥಾನ ಪಕ್ಕದಲ್ಲಿ ದೇವಸ್ಥಾನದ ಕಾಂಪೌಂಡ್ ಇತ್ತಲ್ಲ, ಅದನ್ನು ಹಾರ್ಕೊಂಬರ್ತಾರೆ ಅವರು. ದಾಟ್ಕೊಂಬರೋ ಮಕ್ಕಳೇ ಅಲ್ಲ ಅವರು. ಆ್ಯಕ್ಚುಲಿ ಇಲ್ಲಿ ಅಥ್ಲೆಟ್ಗಳದ್ದು ಒಂದು ಕಾಟ ಇದೆ, ಹೇಳ್ತೀನಿ ಅದು ಸಂಡೆ. ಇಲ್ಲಿ ಈಗ ಸ್ವಲ್ಪ ಹೊತ್ತು ಮುಂಚೆ ಇಲ್ಲಿ ಮುಂದ್ಗಡೆ ಹುಡುಗರು ವೀಡಿಯೋ ಗೇಮ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಪ್ರತಿ ದಿವಸ ಸಾಯಂಕಾಲ ಬರ್ತಾರೆ ಅವರು. ಹುಡುಗನ ಕವರ್ ಮಾಡಿದ್ದೀನಿ. ಇಲ್ಲಿ ಒಬ್ಬ ಹುಡುಗನ ಅವ್ನು ಹಿಡ್ಕೊಂಡ್ರೆ ಮಿಕ್ಕವ್ರು ಎಲ್ಲರೂ ಸಿಗ್ತಾರೆ. ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಬರ್ತಾರೆ. ಆ್ಯಕ್ಚುಲಿ ಇಲ್ಲಿ ನಾನು ವರ್ಕೌಟ್ ಮಾಡ್ತಿದ್ನಲ್ಲ, ಆವಾಗ ಹೆವಿ ಅವಳಿ ಇತ್ತು ಅವ್ರದ್ದು. ಕ್ರಿಕೆಟ್ ಆಡೋರು ಬ್ಯಾಟಲ್ಲಿ ಬಾಲ್ನ ಯಾವ ರೇಂಜಿಗೆ ಎಷ್ಟು ಸ್ಪೀಡಲ್ಲಿ ಹೊಡೆಯೋರು ನನ್ನ ಕಡೆಗೆ ಅಂದರೆ, ಬಿದ್ದರೆ ಅಲ್ಲ ಕೈ ಕಾಲು ಊದ್ಕೊಂಬಿಡ್ಬೇಕು, ಆ ರೇಂಜ್ಗೆ ಬೀಳೋದು ಏಟು ಬಿದ್ದಿದ್ರೆ. ಆ ರೇಂಜ್ಗೆ ಫೈಟ್ ಅಂತ ಬೀಸಿ ಬಿಡ್ತಾಯಿದ್ರು. ಈಗಲೂ ಕ್ರಿಕೆಟ್ ಆಡೋಕ್ಕೆ ಅವ್ರು ಆಡ್ಸ್ಕೊತಾರೆ. ಜಾಗ ಹೆಂಗೈತೆ ಲೆಕ್ಕಾಗಿ ಅಲ್ಲಿ ಜಾಗ ತೋರಿಸ್ತೀನಿ. ಅಲ್ಲಿ ಬಿಟ್ಟಿರೋ ಜಾಗ, ಆ ಕಡೆ ಎಲ್ಲ ಜಾಗ ಇದೆ, ಫುಲ್ ಜಾಗ ಇದೆ. ಆ ಕಡೆ ಗ್ರೌಂಡ್ ಲೆಕ್ಕದಲ್ಲಿ ಜಾಗ ಇದೆ. ಇಲ್ಲೇ ಕರೆಕ್ಟಾಗಿ ಶುರು ಮಾಡ್ಕೊತಾ ಇರೋದು. ಒಬ್ಬನ ಹಿಡಿದ್ರೆ ಎಲ್ಲರೂ ಸಿಗ್ತಾರಲ್ಲ. ಒಬ್ಬನ ಒಂದು ಎಷ್ಟು ಜನ ಹಿಡ್ದು ಅವ್ನ ಮನೇನ ನೋಡ್ಕೊಂಡಿದ್ದೀನಿ. ಒಬ್ಬನ ತಿಕ್ಕದ ಮೇಲೆ ಹೋದರೆ ಇಲ್ಲಿ ಆಡೇ ಎಲ್ಲ ಅಥ್ಲೆಟ್ಗಳು ಈಚೆ ಬರ್ತಾರೆ. ಒಂದು ದಿವಸ ಇಟ್ಕೋಬೇಕು, ಅವನ್ನ ಹಿಡ್ಕೊತೀನಿ. ವಿಶ್ವಮಾನ ಜೋಡಿ ರಸ್ತೆಯಲ್ಲೂ ಸಿಕ್ಕಿದ ಅವನು, ಗ್ಲೋಬಲ್ ಹೀರೋ ಅವನು. ಆರ್ಡಿನರಿ ಹೀರೋ ಅಲ್ಲ ಅವರೆಲ್ಲ, ಅದಕ್ಕೆ ಅಥ್ಲೆಟ್ಸ್ ಅಂತ ಕರೆಯೋದು ನಾನು. ಅವ್ರ ಗ್ಲೋಬಲ್ ಹೀರೋಗಳು ಅವರೆಲ್ಲ. ಹೇಳ್ತೀನಿ ಇವ್ರ ಕತೆ ಸಂಡೆ. ಇವ್ರಿಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರಾಗಲ್ಲ, ಪೊಲೀಸ್ ಭಾಷೆಯಲ್ಲಿ ಹೇಳ್ಬೇಕು ಇವ್ರಿಗೆ ತಗೊಂಡೋಗಿ. ಪಾರ್ಕಲ್ಲಿ ಯಾರೂ ಇಲ್ಲ ಅಂತೇನಿಲ್ಲ. ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡೊಬ್ರು ಊಟ ಮಾಡ್ತಾಯಿದ್ದಾರೆ. ಆ ಕಡೆ ಹುಡುಗರಿದ್ದಾರೆ, ಇನ್ನೂ ಜನ ಇದ್ದರು. ಆ್ಯಕ್ಚುಲಿ ಈಗ ಸಂಜೆ ಆಯ್ತಲ್ಲ ಎದ್ದೋದ್ರು. ವಾಕಿಂಗ್ ಮಾಡೋರಿದ್ದಾರೆ, ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆಲ್ಲ. ಇವ್ರುಗಳು ಕ್ರಿಕೆಟ್ ಆಡ್ತಾ ಇರೋದು ಇಲ್ಲಿ ಬಂದು. ವಾಂತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೇ ಬಿ ಕ್ಯಾಮ್ರಾದಲ್ಲಿ ಕವರ್ ಆಗಿರಲ್ಲ ಅಂದ್ಕೊಳ್ತೀನಿ. ಹುಡುಗಿರ ಹತ್ರ ಹೋಯ್ತು ಆ್ಯಕ್ಚುಲಿ ಬಾಲು. ಮೂರು ಜನ ಆಡ್ತಿದ್ದಾರೆ. ಆ್ಯಕ್ಚುಲಿ ಯದುವೀರ್ ರೆಪ್ರೆಸೆಂಟ್ ಮಾಡೋದಕ್ಕೆ ಅವ್ರು ಬಂದಿರೋದು. ಇವರೆಲ್ಲ ಯಾವ ರೌಡಿ ಶೀಟರ್ಗಳಿಗೂ ಏನು ಕಡಿಮೆ ಇಲ್ಲ. ಯಾವುದೇ ರೌಡಿ ಶೀಟರ್ಗೂ ಕಡಿಮೆ ಇಲ್ಲ ಇವರು. ಲವ್ ಚಿನ್ನ, ಇಲ್ಲಿ ಜನ ಕೂತ್ರೆ ಗೊತ್ತಾಗಲ್ವೇನಾ? ಇಲ್ಲಿ ಜನಗಳೆಲ್ಲ ಕೂತ್ರೆ ಗೊತ್ತಾಗಲ್ವಾ?
ನೋಡ್ಕೊಂಡು ಆಡೋದೇನು ಮುಖದ ಮೇಲೆ ಬಿದ್ದೆ ಅವ್ರ ಮೇಲೆ ಬಿದ್ದ ಮೇಲೆ ಏನು ನೋಡ್ಕೊಂಡು ಆಡೋದು ನೀನು? ನೋಡ್ಕೊಂಡು ಆಡ್ತಾನಂತೆ, ನೋಡಿಕೊಂಡು. ಅದಕ್ಕೆ ಹೇಳಿದ್ದು ಇವ್ರು ಯಾವುದೋ ರೌಡಿ ಶೀಟರ್ಗಳು ಕಡಿಮೆ ಇಲ್ಲ ಇವರು ಅಂತ. ಇದು ನೋಡ್ಕೊಂಡು ಆಡ್ತಿರೋದು ಇವರು.